ಎಲ್ಲರಿಗೂ ನಮಸ್ಕಾರ. ಇಂದಿನ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವರು ಆತ್ಮೀಯ ಸ್ನೇಹಿತರು, ಹಿರಿಯರು, ಶಾಸಕರು, ಮಾನ್ಯ ಶಿವಲಿಂಗೇಗೌಡರು, ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರು ಸಹ, ಸಂಸದರು, ಆತ್ಮೀಯರು ಶ್ರೇಯಸ್ ಪಟೇಲ್ ಅವರು, ಹಾಗೆ ನಮ್ಮ ಸರ್ವೆ ಇಲಾಖೆ. ಕೂತ್ಕೊಂಡ್ಬಿಡಿ, ಒಂದ್ 2 ನಿಮಿಷ ಕೂತ್ಕೊಂಡ್ಬಿಡಿ. ಅಲ್ಲಿ ಹಿಂದೆ ಕೂತಿರೋರಿಗೆ ಅಡ್ಡ ಆಗುತ್ತೆ, ಕೂತ್ಕೊಂಡು. ಹಿಂದೆ ಕೂತಿರೋರಿಗೆ ಕಾಣೋದಿಲ್ಲ ಅಂತ ಹೇಳ್ತಾರೆ, ಕೂತ್ಕೊಂಡು. ಇಲ್ಲಿ ಬನ್ನಿ, ಬೇರೆಯವ್ರು ಬನ್ನಿ, AC ಅವರೇ ಬನ್ನಿ, ಏನ್ ತೊಂದರೆ ಇಲ್ಲ. ಅಪ್ಪ, ತಮ್ಮ ಕೂತ್ಕೋ ಸ್ವಲ್ಪ. ಆಯ್ತು, ಕೂತ್ಕೋ. ಆಯ್ತು, ನಿನ್ನಂಗೆ ಎಲ್ಲರೂ ಬಂದಿದ್ದಾರೆ, ಕೂತ್ಕೋ ಸ್ವಲ್ಪ. ನೀನೊಬ್ಬನೇ ಅಲ್ಲ ಇಲ್ಲಿರೋದು. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಿಸ್ಕೋಬೇಕು. ಏನು ಪಡ್ಡೆಗಳು ಅಂತ ಏನ್ ಬೇಕೋ ಮಾತಾಡೋದಲ್ಲ. ಸಭೆಗೆ ಒಂದು ಗೌರವ ಇದೆ. ಇರೋರೆಲ್ಲ ರೈತರೇ, ಇಲ್ಲಿ ಯಾರು ಕಾರ್ಗಳವ್ರು ಯಾರು ಇಲ್ಲ. ಎಲ್ಲ ಬಂದಿರೋರೆಲ್ಲ ಪಂಚೆಗಳವ್ರೆ. ಕೂತ್ಕೋ. ನೀನೇ ಪ್ಯಾಂಟ್ ಹಾಕೊಂಡ್ ಬಂದಿರೋದು. ಸಂಸದರು ಇದ್ದಾರೆ, ಹಾಗೆ ನಮ್ಮ ಸರ್ವೆ ಇಲಾಖೆ ಆಯುಕ್ತರು ಮಂಜುನಾಥ್ ಅವರು, ಜಿಲ್ಲಾಧಿಕಾರಿಗಳು ಸತ್ಯಭಾಮ ಅವರು, ಹಾಗೆ ನಮ್ಮ DDLR ಸುಜಯ್ ಅವರಿದ್ದಾರೆ, AC ಅವರುಗಳಿದ್ದಾರೆ, ಹಾಗೆ ನಮ್ಮ ಸರ್ವೆ ಇಲಾಖೆ ಜಾಯಿಂಟ್ ಡೈರೆಕ್ಟರ್ ಪ್ರಕಾಶ್ ಅವರಿದ್ದಾರೆ, ಎಲ್ಲ ACಗಳು, ತಹಶೀಲ್ದಾರರು, ಅಧಿಕಾರಿಗಳು, ನಮ್ಮ ಸರ್ವೆ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ತಾವು ಎಲ್ಲ ರೈತ ಬಂಧುಗಳು ಆಗಮಿಸಿದಿರಿ, ಅನೇಕ ಮುಖಂಡರು ಆಗಮಿಸಿದಿರಿ, ಪ್ರಚಾರ ಮಾಧ್ಯಮದ ಸ್ನೇಹಿತರು ಕೂಡ ಎಲ್ಲರೂ ಬಂದಿದ್ದೀರಾ. ಬಹಳ ಸಂತೋಷ. ತಾವೆಲ್ಲ ಬಂದು ಇವತ್ತು ಈ ಒಂದು ಸರಳ ಕಾರ್ಯಕ್ರಮ ಇದು ಯಾವುದೋ ದೊಡ್ಡ ಭವನದಲ್ಲಿ ಮಾಡಿಲ್ಲ, ಆಡಿಟೋರಿಯಂ ಅಲ್ಲಿ ಮಾಡಿಲ್ಲ, ರೈತರ ಹೊಲದಲ್ಲಿ ಮಾಡಿರುವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಾ. ತಮಗೆ ಧನ್ಯವಾದಗಳು. ಬರೋದು ಸ್ವಲ್ಪ ತಡ ಆಯಿತು. ನಾನು ಶಿವಲಿಂಗೇಗೌಡರು ಬೇರೆ ಅರಸೀಕೆರೆ ಟೌನ್ ಅಲ್ಲಿ ಹೋಗ್ಬೇಕು ಅಂತ, ಆದ್ರೂ ಬರೋದು ನಾನು ತಡ ಆಗಿದೆ. ತಡವಾಗಿ ಬಂದಿದ್ದಕ್ಕೆ ಕ್ಷಮೆಯನ್ನ ಕೇಳ್ತಾ, ಇವತ್ತು ರಾಜ್ಯದಲ್ಲಿ ಈ ದರಖಾಸ್ತು ಜಮೀನುಗಳು ಮಂಜೂರಾಗಿರುವಂತಹ ಅದನ್ನ ದರಖಾಸ್ತು ಕೋಡಿ ಅಭಿಯಾನ ಈ ಊರಿನಿಂದ ಇವತ್ತು ಚಾಲನೆಯನ್ನ ಕೊಡೋದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ ದರಖಾಸ್ತಲ್ಲಿ ಮಂಜೂರಾಗಿರೋದು ಕೋಡಿ ಮಾಡುವಂತ ಕೆಲಸ ಯಾಕೆ ಚಾಲನೆ ಕೊಡಬೇಕಾಗಿ ಬಂತು ಅನ್ನೋದು ಪ್ರಶ್ನೆ. ನಮ್ಮ ರಾಜ್ಯದಲ್ಲಿ ಅನೇಕ ಕಾನೂನುಗಳು, ಅದು ಈ ಉಳುವವನಿಗೆ ಭೂಮಿ ಅಂತ ನಾವು ಅದನ್ನ ಹಿಂದೆ ಸಾಗುವಳಿ ಮಾಡೋರಿಗೆ ಗೇಣಿ ಕಾನೂನಲ್ಲಿ ಅವರಿಗೆ ಜಮೀನನ್ನ ಕೊಟ್ಟಿದ್ದೇವೆ. ಅದಕ್ಕೆ ಹಿಂದೆ ಅನೇಕ ಸರ್ಕಾರಿ ಜಮೀನುಗಳಲ್ಲಿ ಸರ್ಕಾರ ರೈತರಿಗೆ ಜಮೀನುಗಳನ್ನ ಮಂಜೂರು ಮಾಡಿದೆ. ಅದಾದ್ಮೇಲೆ ನಾವು ಈ ಸರ್ಕಾರಿ ಜಮೀನುಗಳ ಅಕ್ರಮ ಸಾಗುವಳಿಯನ್ನ ಸಕ್ರಮೀಕರಣ ಮಾಡೋದು, ರೆಗ್ಯುಲರೈಸೇಷನ್ ಆಫ್ ಅನ್ಆಥರೈಸ್ಡ್ ಆಕ್ಯುಪೇಷನ್, ಇದನ್ನ ಮುಖಾಂತರ ಬಗೈರ್ ಹುಕುಂ ಸಮಿತಿಗಳಲ್ಲಿ ಲಕ್ಷಾಂತರ ಜನಕ್ಕೆ ನಾವು ರೈತರಿಗೆ ಜಮೀನುಗಳನ್ನ ಮಂಜೂರು ಮಾಡಿದ್ದೇವೆ. ಈ ತರ ಸುಮಾರು ಇನಾಮ ಪಾಲಿಷನ್ ಅಲ್ಲಿ, ಅಲ್ಲಿ ಇಲ್ಲಿ ಗೇಣಿಯಲ್ಲಿ ಸುಮಾರು ರೈತರಿಗೆ ಒಂದು 50 ವರ್ಷದಿಂದ ಜಮೀನುಗಳನ್ನ ಮಂಜೂರು ಮಾಡಿಕೊಂಡು ಬಂದಿದ್ದೇವೆ. ಜಮೀನು ಮಂಜೂರು ಮಾಡೋದ್ರಲ್ಲಿ ನಮ್ಗೆ ಇರೋ ಉತ್ಸಾಹ, ಆ ಜಮೀನು ಯಾವ ರೈತರಿಗೆ ಮಂಜೂರು ಮಾಡಿ ಕೊಟ್ಟಿದ್ದೀವಿ ಅವ್ರಿಗೆ ಎಲ್ಲಾ ದಾಖಲೆಗಳನ್ನು ಪಕ್ಕಾ ಮಾಡಿಕೊಡ್ಬೇಕು ಅನ್ನೋಷ್ಟೊತ್ತಿಗೆ ಆ ಉತ್ಸಾಹ ಹೋಗ್ಬಿಟ್ಟಿರ್ತದೆ. ಎಲ್ಲರಿಗೂ ನಾವು ರೆಸೊಲ್ಯೂಷನ್ ಮಾಡಿ ಏನೋ ಒಂದು ಪತ್ರ ಅವ್ರ ಕೈ ಕೊಡೋವರೆಗೂ ಬಹಳ ಖುಷಿಯಾಗಿ ಮಾಡ್ತೀವಿ. ಕೊಟ್ಟ ಮೇಲೆ ಆ ಜಮೀನ್ಗೆ ಅವ್ರಿಗೊಂದು ಸರ್ವೆ ಸ್ಕೆಚ್ ಮಾಡಬೇಕು. ಸ್ಕೆಚ್ ಮಾಡಿ ಅವ್ರಿಗೆ ಹೊಸ ನಂಬರ್ ಕೊಟ್ಟು ಅವ್ರದೇ ಆದಂತ ಪಾಣಿ ಮಾಡಿಕೊಡ್ಬೇಕು ಅನ್ನೋದ್ರ ಕಡೆಗೆ ಗಮನ ಕೊಡೋದೇ ಇಲ್ಲ. ನಾವು ಯಾವುದೋ ಒಂದು ಬಗೈರ್ ಹುಕುಮಲ್ಲಿ ಒಂದು ಸಾಗುವಳಿ ಚೀಟಿ ಕೊಟ್ಬಿಟ್ರೆ ಅಲ್ಲಿ ಮುಗಿದೋಯ್ತು ನಮ್ಮ ಕೆಲಸ ಅಂತ.
ಈ ತರ ಆಗಿ ಏನಾಗಿದೆ, ರಾಜ್ಯದಲ್ಲಿ ಒಂದು 20-25 ಲಕ್ಷ ಮಂಜೂರಾಗಿರೋ ಜಮೀನುಗಳು ಇವತ್ತುವರೆಗೂ ಕೂಡ ದುರಸ್ತಿ ಆಗಿಲ್ಲ. 20-25 ಲಕ್ಷ ಜಮೀನುಗಳು ಅಂತಂದ್ರೆ ಯಾವ ಕಾಲದಲ್ಲಿ ಮಂಜೂರಾಗಿರೋವು? ಇವತ್ತು ಈ ಊರಲ್ಲಿ ಕೊಡ್ತಾ ಇರೋದು ಮಂಜೂರಾಗಿ 25 ವರ್ಷ ಆಗಿದೆ. ಎಷ್ಟು? 25 ವರ್ಷ ಆಗಿದೆ. ಇವತ್ತಿಗೆ ದುರಸ್ತಿ ಆಗ್ತಾ ಇದೆ. ಬೇರೆ ಊರುಗಳಲ್ಲಿ 30 ವರ್ಷ 40 ವರ್ಷ ಆಗಿದೆ, ಇವತ್ತಿಗೂ ದುರಸ್ತಿ ಆಗಿಲ್ಲ. 40-50 ವರ್ಷ ಹಿಂದೆ ಕೊಟ್ರೆ ಇವಾಗ 3ನೇ ತಲೆಮಾರಿಗೆ ಬಂದಿದ್ದಾರೆ. ಕರೆಕ್ಟಾ? 3ನೇ ತಲೆಮಾರು ಬಂದ್ರು ಅವ್ರ ಜಮೀನುಗಳಿಗೆ ದಾಖಲೆ ಪಕ್ಕ ಆಗಿಲ್ಲ. ಇನ್ನು ಹಿಂದೆ ಒಬ್ಬರಿಗೆ ಕೊಟ್ಟಿದ್ವಿ, ಯಾರೋ ನರ್ಸಯ್ಯನಿಗೆ 3 ಜನ ಮಕ್ಕಳು. ಆ 3 ಜನ ಮಕ್ಕಳಿಗೆ ಇವತ್ತು ಒಬ್ಬೊಬ್ಬರಿಗೆ 2 ಅಂತ ತಗೊಂಡ್ರು ಕೂಡ 6 ಜನ ಮಕ್ಕಳಾಗವ್ರೆ. ಸೊ 3 ಜನ ಮಕ್ಕಳು ಅಂದ್ರೆ ಅವ್ರಿಗೆ ಗಂಡ ಹೆಂಡತಿ, ಅವ್ರಿಗೆ ಇನ್ 3 ಜನ 6 ಜನ ಮಕ್ಕಳು ಅಂದ್ರೆ ಅವ್ರಿಗೆ ಗಂಡ ಹೆಂಡತಿ ಎಲ್ಲ ಸೇರಿಸಿದ್ರೆ ಒಂದು ಜಮೀನ್ ಮೇಲೆ ಬಹುಶಃ 10-15 ಜನ ಅವಲಂಬಿತರಾಗಿದ್ದಾರೆ. ಕರೆಕ್ಟಾ? ಹೌದಾ? ನಾನು ಹೇಳೋ ಲೆಕ್ಕಾಚಾರ ಇದೆಯಾ? ಅಂತವ್ರು ಯಾರನ್ನ ಇದ್ದೀರಾ ಇಲ್ಲಿ? ಇವತ್ತು ಅಣ್ತಮ್ಮಂದರಿಗೆ ಭಾಗನೇ ಆಗಲ್ಲ ಇದು. ಯಾಕೆ ಅಂದ್ರೆ ಅವ್ರ ಅಪ್ಪನಿಗೆ ದುರಸ್ತಿ ಆಗಿಲ್ಲ. ಇನ್ನು ಅಣ್ತಮ್ಮಂದ್ರೆ ಎಲ್ಲಿಂದ ಭಾಗ ಮಾಡ್ಕೊಳ್ಳೋದು? ಸರಿನಾ? ಹಿಂಗಾಗಿ 20-25 ಲಕ್ಷ ಜಮೀನುಗಳು ಅಂದ್ರೆ ಒಂದು ಜಮೀನ್ ಮೇಲೆ ಕನಿಷ್ಠ 5-6 ಜನ ಅಂದ್ರೆ ಎಷ್ಟು ಜನ ಈ ರಾಜ್ಯದಲ್ಲಿ ಸಿಕ್ಕಾಕೊಂಡವ್ರೆ ಈ ಸಮಸ್ಯೆಯಲ್ಲಿ? ಅಲ್ಲಿಗೆ 1 ಕೋಟಿಗಿಂತ ಹೆಚ್ಚು ಜನ ಜಮೀನುಗಳು ದುರಸ್ತಾಗದೆ ಬಾಕಿ ಉಳಿದಿದೆ. ಕರೆಕ್ಟಾ? ಇನ್ ಕೆಲವು ಮನೆಗಳಲ್ಲಿ ನಾನು 5 ಅಂತ ಲೆಕ್ಕ ಹಿಡಿದೆ, 4 ಅಂತ ಲೆಕ್ಕ ಹಿಡಿದಿದ್ದೇನೆ. ಆದ್ರೆ ಕೆಲವು ಮನೆಗಳಲ್ಲಿ 5-10 ಜನ ಇದ್ದಾರೆ. ಅವ್ರು ಹೇಳ್ದಂಗೆ ಅಣ್ತಮ್ಮಂದರುಗಳು ತಲೆ ಹೊಡ್ಕೊಳ್ಳೋ ಮಟ್ಟಕ್ಕೆ ಬಂದವರು. ಯಾಕೆ ಅಂದ್ರೆ ದುರಸ್ತಿ ಆಗಿಲ್ಲ. ಇವ್ರಿಗೆಲ್ಲ ಯಾರು ದುರಸ್ತಿ ಮಾಡಿಕೊಡ್ಬೇಕಾಗಿತ್ತು? ಸರ್ಕಾರ ಮಾಡಿಕೊಡ್ಬೇಕಾಗಿತ್ತು. ಆದ್ರೆ ಅದಕ್ಕೆ ನಾನು ಹೇಳಿದ್ದು, ಆ ಸಾಗುವಳಿ ಚೀಟಿ ಕೊಡುವಾಗ ಇರೋ ಉತ್ಸಾಹ ನಮ್ ಕೆಲಸ ಪೂರ ಮಾಡಿಕೊಡ್ಬೇಕು ಅನ್ನೋಷ್ಟೊತ್ತಿಗೆ ಅದು ಎಲ್ಲ ಹೋಗ್ಬಿಟ್ಟಿರ್ತಾರೆ. ನಮ್ಮದು ಎಲ್ಲ ಅಲ್ಪ ಖುಷಿ ತಾನೆ. ಜನನು ಕೂಡ ಈ ಸಮಸ್ಯೆ 30-40 ವರ್ಷದಿಂದ ಇದೆ. ಆದ್ರೂ ನಮ್ ಜನಕ್ಕೆ ಸಹನೆ ಜಾಸ್ತಿ. ತಡ್ಕೊಂಡೇ ಬರ್ತಾ ಇದ್ದಾರೆ, ನಡ್ಕೊಂಡೇ ಬರ್ತಾ ಇದೆ. ಹಿಂದೆ ಪ್ರಯತ್ನಗಳು ಆಗಿಲ್ಲ ಅಂತಲ್ಲ, ಆಗಿದಾವೆ. ಆದ್ರೆ ಶಿವಲಿಂಗಣ್ಣವ್ರು ಆಗ್ಲೇ ಹೇಳ್ದಂಗೆ ಅದು ಏನೇನೋ ಹೋಗಿ ಎಲ್ಲೆಲ್ಲೋ ಸಿಕ್ಕಾಕೊಂಡು ಒಳಗೆ ಹೋಗಿದ್ದು ಕೊನೆಗೆ ಹೊರಗೆ ಬರೋದೇ ಕಮ್ಮಿ. ಆದ್ರೆ ಮಧ್ಯ ಏಕ ವ್ಯಕ್ತಿ ಪೋಡಿ ಅಂತ ಒಂದು ಪರಿಚಯ ಮಾಡಿದ್ರು. ಏನಂದ್ರೆ ಆ ಇಡೀ ಸರ್ವೆ ನಂಬರ್ಗೆ ಮಾಡ್ಕೊಡೋದು ಬೇಕಾಗಿಲ್ಲ, ಅದ್ರಲ್ಲಿ ಯಾಕಾದ್ರೂ ಒಬ್ಬರಿಗೆ ಬೇಕಾದ್ರೂ ಮಾಡ್ಕೊಡ್ಬಹುದು ಅಂತ. ಆ ಒಬ್ಬರು ಯಾರು ಒಬ್ಬರು? ಯಾರಿಗೆ ಪ್ರಭಾವ ಇದೆ ಅವರು. ಕರೆಕ್ಟಾ? ಯಾವ ತರ ಪ್ರಭಾವಗಳು? ಎಲ್ಲಾ ತರದ ಪ್ರಭಾವಗಳು. ಶಕ್ತಿ ಇರೋರಿಗೆ ಏಕ ವ್ಯಕ್ತಿ ಪೋಡಿಯಲ್ಲಿ ಆಗ್ತಾ ಇತ್ತು. ಶಕ್ತಿ ಇಲ್ಲದೆ ಇರೋರು ಆಕಾಶ ಭೂಮಿ ನೋಡಿಕೊಂಡು ಕಚೇರಿಗೆ ಸುತ್ತಿ ಚಪ್ಪಲಿ ಸಮುದ್ರದ್ರು ಕೂಡ ಕೆಲಸ ಆಗ್ತಿದ್ದಿಲ್ಲ. ಕರೆಕ್ಟಾ? ಇದು ನಡ್ಕೊಂಡು ಬಂದಿರುವಂತ ವ್ಯವಸ್ಥೆ. ಇದನ್ನ ನಮ್ಮ ಮುಖ್ಯಮಂತ್ರಿಗಳು ಕೂಡ ಅರ್ಥ ಮಾಡಿಕೊಂಡು ಶಿವಲಿಂಗಣ್ಣವ್ರು ಹೇಳ್ದಂಗೆ ನಮ್ಮನ್ನೆಲ್ಲ ಕರೆದು ರಾಜ್ಯದಲ್ಲಿ ಎಲ್ಲೋದ್ರೂ ಕೂಡ ಪೋಡಿ ದುರಸ್ತು ಅಂತ ಜನ ಬಾಯಿ ಬಡ್ಕೋತಾವ್ರೆ, ಇದಕ್ಕೇನ ಪರಿಹಾರ ಕೊಡ್ಲೇಬೇಕು ಅಂತ ನಮಗೆ ಸೂಚನೆ ಕೊಟ್ಟವರು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಯಾಕೆ ಅಂದ್ರೆ ಇದು ರೈತರ ಸಮಸ್ಯೆ. ಕಾರುಗಳಲ್ಲಿ ಬರೋರ್ದು ಎಲ್ಲ ದುರಸ್ತಿ ಆಗೋಗಿದೆ.
ಈಗ ನಿಮ್ ಜಿಲ್ಲೆಯಲ್ಲೇ ಕಳೆದ 5 ವರ್ಷ ಹೋದ್ ಸರ್ಕಾರದಲ್ಲಿ 775 ಜನದ್ದು ದುರಸ್ತ ಆಗಿದೆ. 775 ಜನದ್ದು. ಬಾಕಿ ಇರೋದು ಎಷ್ಟು? 40,000 ಜನದ್ದು ಬಾಕಿ ಇದೆ. 5 ವರ್ಷದಲ್ಲಿ 775 ಜನಕ್ಕೆ ಹಾಸನದಲ್ಲೇ ದುರಸ್ತ ಆಗಿದೆ. 775 ಜನ ಯಾರು? ಅನುಕೂಲಸ್ಥರು. ಕರೆಕ್ಟಾ? ಬ್ಯಾಲೆನ್ಸ್ ಇರೋದು ಎಷ್ಟು? 40,000ಕ್ಕಿಂತ ಜಾಸ್ತಿ. ನಾನು ಹೇಳ್ತಾ ಇರೋದು ಒಟ್ಟು 80,000 ಬ್ಯಾಲೆನ್ಸ್ ಇದೆ. ಆದ್ರೆ ಎಲ್ಲಾ ರೆಕಾರ್ಡ್ ಇರೋರು 40,000. ರೆಕಾರ್ಡ್ ಇರೋಂತವ್ರು 40,000 ಅವ್ರೆ. ಮಾಡಕ್ ಆಗುವಂತ ಕೇಸುಗಳು 40,000 ಅವ್ರೆ. ಅವ್ರದ್ದಾಗ್ಲಿಲ್ಲ. ಬರೀ 775 ಜನದ್ದಾಗಿದೆ 5 ವರ್ಷದಲ್ಲಿ. ಹಂಗಾಗಿ ರೈತರದು ಆಗೋದಿಲ್ಲ. ಯಾರು ಬೆಂಗಳೂರಿಂದ ಬಂದು ಕೊಂಡ್ಕೊಳ್ತಾರೆ ಅವ್ರದ್ದು ಆಗುತ್ತೆ ಅಲ್ವಾ? ಯಾಕಂದ್ರೆ ಈ ನಡುವೆ ಹೈವೇ ಬಂದ ಮೇಲೆ ಉದ್ದಕ್ಕೂ ಬೆಂಗಳೂರಿಂದ ಬಂದು ಕೊಂಡೋರ ಸಂಖ್ಯೆನೂ ಕೂಡ ಆಗಿದೆ. ಸ್ವಲ್ಪ ಜಮೀನುಗಳು ರೇಟ್ಗಳು ಬಂದವೆ, ಅವ್ರದ್ದು ಆಗ್ತದೆ, ರೈತರದ್ದು ಆಗೋದೇ. ಇದಕ್ಕೆ ಮುಖ್ಯಮಂತ್ರಿಗಳು ಇದು ರೈತರ ಸಮಸ್ಯೆ ಕಣಯ್ಯ, ಇದಕ್ಕೆ ಪ್ರಯಾರಿಟಿ ಆದ್ಯತೆಯನ್ನ ಕೊಟ್ಟು ಫಸ್ಟ್ ಈ ಕೆಲಸವನ್ನ ನೀವು ಅದೇನೇ ಕಷ್ಟ ಆಗ್ಲಿ ಮಾಡಲೇಬೇಕು ಅಂತ ನಮಗೆ ಎಚ್ಚರಿಕೆಯನ್ನ ಕೊಟ್ಟಂತವರು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು. ಅದಾದ್ಮೇಲೆ ನಮ್ಮ ಅಧಿಕಾರಿಗಳು 1 ವರ್ಷದಿಂದ ನಾವು ಇದು ಸರ್ಕಸ್ ಮಾಡ್ತಾ ಇದೀವಿ. 1 ವರ್ಷ ಆಯ್ತು ನಮ್ಗೆ ಇವತ್ತು ಇಲ್ಲಿ ಬಂದು ಈ ಊರಿನಲ್ಲಿ ಇಳಿಬೇಕು ಅಂತ ಹೇಳಿದ್ರೆ 1 ವರ್ಷ ಪ್ರಯತ್ನ. ಇದು ಸುಮ್ಮನೆ ಏನು ಬಂದಿಲ್ಲ. ಇಲ್ಲಿ ನಾನು ಕೇಳಿದೆ, ಏನಪ್ಪಾ ರಾಜ್ಯದಲ್ಲಿ ಎಷ್ಟು ಈ ತರ ದುರಸ್ತ ಆಗದೆ ಪೆಂಡಿಂಗ್ ಇದೆ ಅಂತ ಕೇಳಿದೆ ನಮ್ಮ ಅಧಿಕಾರಿ. ಎಷ್ಟು ಜನ ಇದ್ದಾರೆ ನೋಡೋಣ ಅಂತ. ಇವತ್ತುವರೆಗೂ ಯಾರು ಕೂಡ ಇಷ್ಟು ಸರ್ಕಾರಗಳು ಎಷ್ಟು ಜನಕ್ಕೆ ದುರಸ್ತು ಬಾಕಿ ಇದೆ ಅಂತ ಕೂಡ ಲೆಕ್ಕ ಹಾಕಿಲ್ಲ. ಲೆಕ್ಕನೇ ಇಲ್ಲ ಸರ್ಕಾರದಲ್ಲಿ ಎಷ್ಟು ಜನ ಬಾಕಿ ಇದ್ದಾರೆ ಅಂತ. ಆಮೇಲೆ ಕೇಳಿದೆ, ಆಯ್ತಪ್ಪ ಇವ್ರಿಗೆ ದುರಸ್ತ್ ಮಾಡಿಕೊಡ್ಬೇಕಾದ್ರೆ ಏನ್ ಮಾಡಬೇಕು ಸರ್? 1 to 5 ಮಾಡಬೇಕು ಸರ್. ಆಯ್ತಪ್ಪ 1 to 5 ಮಾಡಬೇಕು ಅಂದ್ರೆ ಏನ್ ಕಷ್ಟ ಮಾಡ್ರಿ ಅಂತ. ಸರ್ ಅದು ಎಲ್ಲ ಇಲ್ಲಿದೆ ಅಲ್ಲಿದೆ ಹಂಗಿದೆ ಹಿಂಗಿದೆ ಸರ್, ಅವೆಲ್ಲ ಪೇಪರ್ಗಳಲ್ಲಿ ಅಲ್ಲಿದೆ ಸರ್ ಇಲ್ಲಿದೆ ಸರ್, ಮಾಡಕ್ ಆಗಲ್ಲ ಸರ್, ಹೇಳ್ದೆ ಸಲ್ಲಿಸಕ್ ಆಗಲ್ಲ ಸರ್. ಆಯ್ತು, ಹಾಗಾದ್ರೆ ಅದನ್ನ ಮಾಡೋಂಗೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳಿ. ಸರ್ ಕೆಲವೆಲ್ಲ ಬದಲಾವಣೆಗಳು ಮಾಡಿ ಸರಳೀಕರಣ ಮಾಡಿದ್ರೆ ಮಾಡಬಹುದು ಸರ್. ಏನ್ ಸರಳೀಕರಣ ಮಾಡಬೇಕು ನೀವೇ ಹೇಳ್ರಪ್ಪ, ನೀವ್ ಹೇಳಿದ್ದನ್ನ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ರಿ. ನೀವ್ ಹೇಳಿದ್ದನ್ನ ನಾನು ಆದೇಶ ಮಾಡ್ಕೊಡ್ತೀನಿ. ಆಮೇಲೆ ಅವರು 1 to 5 ಅನ್ನ ಸರಳೀಕರಣ ಮಾಡೋದಕ್ಕೆ ನಮ್ಮ ಅಧಿಕಾರಿಗಳೇ ನಮ್ಗೆ ಪ್ರಸ್ತಾವನೆಯನ್ನು ಕೊಟ್ರು. ಹಿಂಗ್ ಮಾಡಿದ್ರೆ ಮಾಡ್ಬೋದು ನೋಡಿ ಸರ್ ಅಂತ. ಆಯ್ತು ಅಂತೇಳಿ ಅವರು ಏನು ಸರಳೀಕರಣ ಮಾಡಿದ್ರು ಎಲ್ಲ ತೆಗೆದಾಕಿ, ನೋಡಿ ಸರ್ ಅಲ್ಲಿ ಸುಮ್ಮನೆ ಏನೂ ದಾಖಲೆ ಇಲ್ಲ, ಆದ್ರೆ ಅಲ್ಲಿ ಸಾಗುವಳಿ ಮಾಡ್ತಾವ್ರೆ, ಅವ್ರದೆಲ್ಲ ಹೆಸರು ನೀವು ಎಂಟ್ರ್ ಮಾಡಿ ಅಂದ್ರೆ ನಾವ್ ಯಾವ್ದು ಎಂಟ್ರ್ ಮಾಡೋದು ಯಾವ್ದು ಬಿಡೋದು ಸರ್ ಅಂತ ಕೇಳಿ. ಆಯ್ತಪ್ಪ ಪಕ್ಕ ಅಟ್ಲೀಸ್ಟ್ ಯಾವ ದಾಖಲೆಗಳವೆ ಅವ್ರದನ್ನ ಮಾಡೋಂಗೆ ಸರಳೀಕರಣ ಮಾಡೋಣ ತಗೊಳ್ಳಿ ಅಂತೇಳಿ ಹೊಸ 1 to 5ಗೆ ನಾವು ಈಗ ಒಪ್ಪಿಗೆಯನ್ನ ಕೊಟ್ವಿ. ಆಮೇಲೆ ಹೇಳಿದ್ರು ಸರ್ ಹಿಂದೇನೋ 1 to 5 ಮಾಡಿಸಿದ್ರು ಸರ್. ಪೊನ್ನುರಾಜ್ ಅಂತ ಸರ್ವೆ ಕಮಿಷನರ್ ಆಗಿದ್ರು, ಅದಕ್ಕೆ ಮೊದಲು ರಾಜೀವ್ ಚಾವ್ಲಾ ಅಂತ ಸರ್ವೆ ಕಮಿಷನರ್ ಆಗಿದ್ರು, ಅವರು ಕೂಡ 1 to 5 ಮಾಡಿಸಿದ್ರು ಸರ್. ಮತ್ತೆ ಎಲ್ಲಿದ್ದಾವೆ ಕಂಡ್ರೆ ಅವೆಲ್ಲ 1 to 5 ಅಂದ್ರೆ ಸರ್ ಯಾರ್ಯಾರು ಎಲ್ಲೆಲ್ಲಿ ಎತ್ತಿಟ್ಟವರೋ ಗೊತ್ತಿಲ್ಲ ಸರ್. ಮತ್ತೆ ನಾವಿವಾಗ ಹಂಗೆ ಮಾಡಿ ನಾನೇ 1 to 5 ಫೈಲ್ ಎಲ್ಲಿದೆ ಅಂತ ಹೇಳಿದ್ರೆ ಯಾರನ್ನ ಬಂದು ನನ್ನನ್ನ ನೋಡ್ಕೊಂಡವ್ರಿಗೆ ಮಾತ್ರ ನಾನು 1 to 5 ಫೈಲ್ ಕೊಡ್ತೀನಿ, ಇಲ್ಲದೆ ಇದ್ದವರಿಗೆ ಕೊಡಲ್ಲ ಅಂತ ಆದ್ರೆ ಮತ್ತೆ ಅಲ್ಲಿಗೆ ಸಿಕ್ಕಾಕೋತೀವಲ್ಲ. ಅದಕ್ಕೆ ಈ ಸತಿ ಏನ್ ಮಾಡಿದ್ವಿ, ಈ 1 to 5 ಫೈಲ್ ರೆಡಿ ಮಾಡೋದೇ ಎಲ್ಲ ಆನ್ಲೈನ್ ಅಲ್ಲಿ ಮಾಡ್ಬಿಟ್ಟಿದೀವಿ ಈಗ. ಸೊ ಯಾರು ಅದನ್ನ ಎತ್ತಿ ಎಲ್ಲೂ ಈ ಪೇಪರ್ಗಳಿದ್ರೆ ಎಲ್ಲನ ಹಿಂಗ್ ಬಚ್ಚಿಕ್ಬಹುದು, ಆದ್ರೆ ಆನ್ಲೈನ್ ಅಲ್ಲಿ ಇದ್ರೆ ಎಲ್ಲ ಯಾರು ಬೇಕೋ ನೀವು ದಾರಿಯಲ್ಲಿ ಹೋಗೋ ದಾಸೈನೂ ಕೂಡ ಆನ್ಲೈನ್ ಅಲ್ಲಿ ನೋಡ್ಕೋಬಹುದು. ಇವಾಗ ಯಾರು ಎತ್ತಿಕ್ಕಾಗಲ್ಲ, ಮಚ್ಚಿಕ್ಕಾಗಲ್ಲ, ಕೇಳುವವರಿಗೆ ಮಾತ್ರ ಕೊಡಕ್ಕಾಗಲ್ಲ, ಯಾರಿಗೆ ಬೇಕಾದ್ರೂ ಸಿಗುತ್ತೆ ಇವಾಗ ಆನ್ಲೈನ್ ಅಲ್ಲಿ. ಸೊ ಇವಾಗ ಹಿಂದೆ ಮಾಡಿದ್ದಾರೆ ನಮ್ಮ ಸತ್ಯಬಾಬಾ ಅವರು, ಇಲ್ಲೇ ಎಸಿ ಇದ್ದಾಗ ಎಡಿಸಿ ಇದ್ದಾಗ ಅವರೇ ಮಾಡೋರೆ. ಆ ಮಾಡಿರೋ 1 to 5 ಹುಡುಕಿದ್ರೆ ಇವತ್ತು ಸಿಕ್ಕಲ್ಲ. ಯಾಕೆ ಅಂದ್ರೆ ಅವೆಲ್ಲ ಚಂದ್ರಗುಪ್ತನ ಹತ್ರ ಇರ್ತವೆ.
ಅದು ಎಲ್ಲಿದೆ ಅನ್ನೋದು ಆ ಚಂದ್ರಗುಪ್ತನ್ಗೆ ಮಾತ್ರ ಗೊತ್ತು. ಚಂದ್ರಗುಪ್ತರು ಫ್ರೀ ಆಗಿ ಸರ್ವಿಸ್ ಕೊಡೋದಿಲ್ಲ. ಅದಕ್ಕೆ ಇವಾಗ ಏನ್ ಮಾಡಿದೀವಿ ಅಂದ್ರೆ ಆನ್ಲೈನ್ ಅಲ್ಲಿ ಅದನ್ನ ಇವಾಗ ಎಲ್ಲಾ ನಮ್ಮ ವಿಲೇಜ್ ಅಕೌಂಟೆಂಟ್ಗಳು ಪಾಪ ಶ್ರದ್ಧೆ ವಹಿಸಿ ಆನ್ಲೈನ್ ಅಲ್ಲಿ ಈಗ 1 to 5 ರೆಡಿ ಮಾಡ್ತಾವೆ. ಮೊದಲು 1 to 5 ಮಾಡ್ಬೇಕಂದ್ರೆ ಏನಾಗೋದು, ನಾವು ಹೋಗ್ಬೇಕು ರೆಕಾರ್ಡ್ ರೂಮ್ಗೆ, ಇಡೀ ದರಖಾಸ್ತ್ ರಿಜಿಸ್ಟರ್ ಎತ್ಕೋಬೇಕು, OM ತಗೋಬೇಕು, ಆ ಬಗೆರುಕುಂ ಸಾಗುವಳಿದು ಆ ನಡುವಳಿ ತಗೋಬೇಕು, ಇವೆಲ್ಲ ಎತ್ಕೊಬೇಕಾಗಿತ್ತು. ಅವನ್ನೆಲ್ಲ ಜೆರಾಕ್ಸ್ ಮಾಡಬೇಕಾಗಿತ್ತು. ಆ ಜೆರಾಕ್ಸ್ ಮಾಡಿದ ಕಾಪಿಗಳಿಗೆ ಎಲ್ಲ ದೃಢೀಕರಣ ಮಾಡಿಸ್ಬೇಕಾಗಿತ್ತು. ಇವೆಲ್ಲ ಮಾಡೋಷ್ಟ್ರೊಳಗೆ ಆ ಇರೋ ಅರ್ಧ ದಾಖಲೆಗಳು ಕಳೆದೋಗ್ಬಿಡವು. ಮಾಡ್ತಾ ಮಾಡ್ತಾ, ಯಾಕಂದ್ರೆ BA ಹೋಗಿ ನೋಡ್ಬೇಕು, ಶಿರಸ್ತೇದಾರನು ವೆರಿಫೈ ಮಾಡಬೇಕು, ತಹಶೀಲ್ದಾರ್ನು ವೆರಿಫೈ ಮಾಡಬೇಕು, ADLR ವೆರಿಫೈ ಮಾಡಬೇಕು, DDLR, AC ಇಷ್ಟೆಲ್ಲ ವೆರಿಫೈ ಮಾಡೋಷ್ಟೊತ್ತಿಗೆ ಮೊದಲೇ ದಾಖಲೆಗಳಿಲ್ಲ, ಇರೋವು ಕಳೆದೋಗ್ಬಿಡು. ಅದಕ್ಕೆ ಈ ಸತಿ ಏನ್ ಮಾಡಿದೀವಿ, ಒಂದೇ ಒಂದ್ ಸತಿ ಆ ರೆಕಾರ್ಡ್ ರೂಮ್ ಅಲ್ಲಿ ಏನ್ ದಾಖಲೆಗಳಿದಾವೆ ಸ್ಕ್ಯಾನ್ ಮಾಡಿಬಿಟ್ಟು ಕಂಪ್ಯೂಟರ್ ಅಲ್ಲಿ ಸ್ಕ್ಯಾನ್ ಮಾಡಿ ಆನ್ಲೈನ್ಗೆ ಅಪ್ಲೋಡ್ ಮಾಡಿಬಿಟ್ರೆ ತಿರ್ಗಾ ಯಾರು ರೆಕಾರ್ಡ್ ರೂಮ್ಗೆ ಹೋಗೋದೇ ಬೇಕಾಗಿಲ್ಲ, ವೆರಿಫೈ ಮಾಡೋದೇ ಬೇಕಾಗಿಲ್ಲ. ಇವತ್ತು ನಮ್ಮ ವಿಲೇಜ್ ಅಕೌಂಟೆಂಟ್ಗಳು ಶಿರಸ್ತೇದಾರರು ಆ ಕೆಲಸ ಮಾಡಿಬಿಟ್ರೆ ತಿರ್ಗಾ ಪೇಪರ್ ದಾಖಲೆನ ಮುಟ್ಟೋ ಪ್ರಸಂಗನೇ ಇಲ್ಲ. ಆಮೇಲೆ ಒಂದ್ಸತಿ ಕಡತ ತಯಾರಾಗಿ ಈ ಟೇಬಲ್ಗೆ ಬಂದ್ರೆ 3 ತಿಂಗಳಾದ್ರೂ ಅದೇ ಟೇಬಲ್ ಅಲ್ಲಿ ಇರ್ತದೆ, ಅದು ಜರುಗೋದ ಪಕ್ಕ ಟೇಬಲ್ಗೂ ಕೂಡ ಹೋಗೋದಿಲ್ಲ. ಇದು ನಮ್ಮ ವ್ಯವಸ್ಥೆ. ಇವಾಗ ಆನ್ಲೈನ್ ಅಲ್ಲಿ ಹಂಗೆ ಇಟ್ಕೊಳಕ್ ಆಗಲ್ಲ. ಯಾಕಂದ್ರೆ ಯಾರ ಹತ್ರ ಎಷ್ಟು ದಿನ ಇದೆ ಕಡತ ಅಂತ ಮೇಲ್ನವ್ರಿಗೆ ಎಲ್ಲಾರ್ಗೂ ಕಾಣಿಸ್ತದೆ. ನಾವು ಡೆಡ್ ಲೈನ್ ಕೊಟ್ಬಿಟ್ಟಿದೀವಿ, DC ಅವರು ಡೆಡ್ ಲೈನ್ ಕೊಟ್ಬಿಟ್ಟವ್ರೆ. 1 to 5 ಕಡತ ಇಷ್ಟು ದಿನದಲ್ಲಿ ಇಷ್ಟು ಒಬ್ಬ ಅಧಿಕಾರಿ ಇಷ್ಟು ಮಾಡಲೇಬೇಕು ಅಂತ ಕೊಟ್ಬಿಟ್ಟವ್ರೆ. ಅವ್ರು ಕಂಪ್ಲೀಟ್ ಮಾಡಿ ಅದನ್ನ ಶಿರಸ್ತೇದಾರ್ಗೆ ಹಾಕಿ ಶಿರಸ್ತೇದಾರಿಂದ ತಹಶೀಲ್ದಾರ್ಗೆ ಹೋಗಿ ಅಪ್ರೂವ್ ಆಗ್ಲೇಬೇಕು. ಎಲ್ಲೂ ನಿಲ್ಲಕ್ಕಾಗಲ್ಲ. ಈಗ ಯಾರು ಕಡತ ಎತ್ತಿಡಕ್ಕೂ ಆಗೋದಿಲ್ಲ ಆನ್ಲೈನ್ ಮಾಡಿರೋದ್ರಿಂದ. ಆಮೇಲೆ ಮೊದಲಿಗೆ ಏನಾಗೋದು, ಇಡೀ ಕಡತ ಸರ್ವೆ ಆಫೀಸ್ಗೆ ಹೋಗೋದು. ಯಾಕಂದ್ರೆ ಆಕಾರ ಬಂದು ಅಲ್ಲಿ ವೆರಿಫಿಕೇಶನ್ ಆಗ್ಬೇಕಲ್ಲ. ಇವಾಗ ಕಡತ ಸರ್ವೆ ಇಲಾಖೆಗೆ ಹೋಗಂಗೆ ಇಲ್ಲ. ಆನ್ಲೈನ್ ಅಲ್ಲಿ ಅವ್ರಿಗೂ ಒಂದು ಎಂಟ್ರಿ ಕೊಟ್ಬಿಟ್ಟಿದೀವಿ. ಆಕಾರ ಬಂದನ್ನ ಆನ್ಲೈನ್ ಅಲ್ಲಿ ಅವ್ರು ಎಂಟ್ರಿ ಮಾಡಿ ವೆರಿಫೈ ಮಾಡಿ ಅಪ್ರೂವ್ ಮಾಡಬೇಕು. ಬಿಟ್ರೆ ಫೈಲು ಅವ್ರಿಗೆ ಹೋಗೋದೇ ಬೇಕಾಗಿಲ್ಲ. ಈಗ ಇಷ್ಟೆಲ್ಲ ಆಗಿ ತಹಶೀಲ್ದಾರ್ಗೆ ಬಂದ್ಮೇಲೆ ಮೊದಲೇನಿತ್ತು, ACಗೆ ಹೋಗ್ಬೇಕು, DDLRಗೆ ಹೋಗ್ಬೇಕು, ಇದ್ರಲ್ಲೊಂದಷ್ಟು ಟೈಮ್ ಆಗೋದು. ಇವಾಗ ಅದೆಲ್ಲ ಕಿತ್ತಾಕ್ಬಿಟ್ಟು ವಿಲೇಜ್ ಅಕೌಂಟೆಂಟ್ ಇಂದ ADLR ಆಮೇಲೆ ತಹಶೀಲ್ದಾರ್ಗೆ ಬಂದ್ರೆ ಅಲ್ಲಿಗೆ ಫೈಲ್ ಕ್ಲೋಸ್, ಅಲ್ಲಿಗೆ ಮುಗಿಸಾಕಿ ಟೈಮ್ ಅನ್ನು ಕೂಡ ಉಳಿಸ್ತಾ ಇದೀವಿ. ಸೊ ಈ ತರ ಇವಾಗ ಸರಳೀಕರಣ ಮಾಡಿ ಆನ್ಲೈನ್ ಮಾಡಿದ್ರಿಂದ ನಮ್ದು ಟಾರ್ಗೆಟ್ 1,96,000 ಸರ್ವೆ ನಂಬರ್ಗೆ ರಾಜ್ಯದಲ್ಲಿ ನಾವು 1 to 5 ಮಾಡಬೇಕು. ಈ ಒಂದು 2 ತಿಂಗಳಿಂದ ಶುರು ಮಾಡಿ ಆವಾಗ್ಲೇ 27,700 ಸರ್ವೆ ನಂಬರ್ಗೆ 1 to 5 ಅನ್ನ ಮಾಡಿಬಿಟ್ಟಿದ್ವಿ ಇವತ್ತು ರಾಜ್ಯದಲ್ಲಿ. ಬಹುಶಃ ಇನ್ನೊಂದು 2 ತಿಂಗಳಲ್ಲಿ 1,00,000 ಸರ್ವೆ ನಂಬರ್ಗೆ 1 to 5 ಅನ್ನ ಕಂಪ್ಲೀಟ್ ಮಾಡ್ತೀವಿ. ಒಂದ್ಸತಿ 1 to 5 ಮಾಡಿದ್ರೆ ಇದು ಶಾಶ್ವತ. ಇನ್ಮೇಲೆ ಮೊದಲ ತರ 1 to 5 ಮಾಡೋದು, ಬೇಕಾದವ್ರಿಗೆ ಹಿಂಗೆ ಇಟ್ಕೊಂಡ್ಬಿಡೋದು, ಬೇಕಾದವ್ರಿಗೆ ಮಾತ್ರ ಹಿಂಗ್ ತೆಗೆದು ತೋರಿಸೋದು ಇವಾಗ ಯಾವುದು ಇಲ್ಲ. ಒಂದ್ಸತಿ 1 to 5 ಮಾಡಿದ್ರೆ ನರ್ಸೈನ್ಗೂ ಅದೇ, ಭೀಮೈನ್ಗೂ ಅದೇ, ಬೆಂಗಳೂರಿಂದ ಬಂದಿದ್ದ ಯಾರನ ದೊಡ್ಡ ಸಾಹುಕಾರ ಬಂದ್ರೆ ಅವ್ರಿಗೂ ಅಷ್ಟೇನೆ. ಅವ್ರಿಗೆ ಮಾಡಿದ್ 1 to 5 ಇವತ್ತು ದಾರಿಯಲ್ಲಿ ಹೋಗೋ ದಾಸೈನ್ಗೂ ಸಿಗಬೇಕು. ಆ ರೀತಿಯಾಗಿ ಇವತ್ತು 1 to 5 ಅನ್ನ ಸರಳೀಕರಣ ಮಾಡಿದ್ಮೇಲೆ ಇವತ್ತು ನಮ್ಮ ಅಧಿಕಾರಿಗಳು, ವಿಲೇಜ್ ಅಕೌಂಟೆಂಟ್ಗಳು ಕೂಡ ಇವತ್ತು 1 to 5 ಅನ್ನ ಮಾಡೋದನ್ನ ಶುರು ಮಾಡಿದ್ದಾರೆ. ಅದಾದ್ಮೇಲೆ 1 to 5 ಆದ್ಮೇಲೆ ನಿಮಗೆ ಗೊತ್ತಿದ್ದಂಗೆ ಸರ್ವೆಗೆ ಬರ್ತದೆ. ಅದಕ್ಕೆ 6 to 10 ಅಂತ. 6 to 10 ಅಂದ್ರೆ ಏನು, ಅಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲಾರ್ದು ಅಳಿಬೇಕು ಅಂತ. ಒಂದ್ ಸರ್ವೆ ನಂಬರ್ ಅಲ್ಲಿ 20 ಜನ ಇರ್ತಾರೆ. ಆದ್ರೆ ಅಲ್ಲಿ ನಾವು ಕೊಡಕ್ಕಾಗೋದು ಒಂದು 10 ಜನಕ್ಕೆ, 7-8 ಜನಕ್ಕೆ ಕೊಡಬಹುದು. ಆದ್ರೆ 20 ಜನದ್ದು ಅಳತೆ ಮಾಡಬೇಕು. 20 ಜನದ್ದು ಅಳತೆ ಮಾಡಬೇಕು ಅಂದ್ರೆ ಮೊದಲೇ ನಮ್ಮ ಹತ್ರ ಸರ್ವೇರಿಗೆ ಕಮ್ಮಿ ಅವ್ರೆ. ಎಲ್ಲಾರ್ದು ಅಳತೆ ಮಾಡ್ಕೊಂಡು ಯಾರಿಗೆ ಕೊಡಕ್ಕೆ ಆಗೋದಿಲ್ಲ ಅವ್ರದ್ದು ಅಳತೆ ಮಾಡ್ಕೊಂಡು ನಾವ್ ಏನ್ ಮಾಡ್ಬೇಕಾಗಿದೆ. ಅದಕ್ಕೆ ಸರ್ವೆ ಡಿಪಾರ್ಟ್ಮೆಂಟ್ನವ್ರು ಹೇಳಿದ್ರು, ನೋಡಿ ಸರ್ ಹಿಂಗೆ ಮಾಡಿ ಅಂದ್ರೆ ನಿಜವಾಗಿ ನಮ್ ಕೈಲಿ ಆಗಲ್ಲ ಸರ್. ಮಾಡ್ಬೇಕು ಅಂದ್ರೆ ನಾವು ನಿಮ್ಗೆ ಸಿಂಪಲ್ ಮೆಥಡ್ ಹೇಳ್ತೀವಿ.
ಯಾರ್ದು ಪಕ್ಕ ಇದೆ ಅವ್ರು ಮಾಡ್ಕೊಡ್ಬೇಕು ಅಂದ್ರೆ ಹೆಂಗ್ ಮಾಡ್ಬೇಕು ಅಂತ ನಾವು ಸರಳೀಕರಣ ಮಾಡ್ಕೊಡ್ತೀವಿ ಅಂತ ನಮ್ ಸರ್ವೆ ಇಲಾಖೆಯವರು, ಕಮಿಷನರ್, DDLRಗಳು ಕೂತ್ಕೊಂಡು ಅವರೇ ನಮ್ಗೆ ಹೆಂಗೆ ಸರಳೀಕರಣ ಮಾಡ್ಬೋದು ಅಂತ ಅವರೇ ಬರ್ಕೊಟ್ರು ನಮ್ಗೆ. ನೋಡಿ ಸರ್, ಈ ತರ ಮಾಡಿ ಅಂತ ಅವ್ರು ಏನ್ ನಮ್ಗೆ ಬರ್ಕೊಟ್ರು ಅದನ್ನೇ ಇವತ್ತು ಹೊಸ ಸರ್ಕಾರಿ ಆದೇಶವಾಗಿ ಹೊರಡಿಸಿದ ಮೇಲೆ ಇವತ್ತು ಗ್ರೌಂಡ್ ಅಲ್ಲಿ ಕೆಲಸ ಮಾಡೋದು ಈಸಿ ಆಗಿದೆ. ಇದರ ಅನುಕೂಲ ಏನಪ್ಪ, ಮೊದ್ಲೇನಾಗೋತು, ಒಂದು ಹಳೆ ಸರ್ವೆ ನಂಬರ್ ಹೋದ್ರೆ ಅದರಲ್ಲಿ ರೆಕಾರ್ಡ್ ಇರೋರು ಇದ್ದಾರೆ, ರೆಕಾರ್ಡ್ ಇಲ್ಲದೆ ಇರೋರು ಇದ್ದಾರೆ. ಈಗ ಎಲ್ಲಾರ್ಗು ನಾವು ಮಾಡ್ಕೊಡ್ಬೇಕು ಅಂದ್ರೆ ಯಾವ್ದು ಆಗಲ್ಲ. ಯಾಕಂದ್ರೆ ಒಂದಕ್ಕೊಂದೆಲ್ಲ ಈಗ ಸಿಕ್ಕಾಗ್ಬಿಟ್ಟದೆ. ಅದಕ್ಕೆ ಅವ್ರು ಏನ್ ಹೇಳಿದ್ರು, ಸರ್ ಯಾರ್ದು ಸ್ವಲ್ಪ ದಾಖಲೆಗಳು ಇದಾವೆ ಅವ್ರದ್ದಾದ್ರೂ ಮಾಡಿ ಕೊಟ್ಬಿಡೋಣ, ಅವ್ರಿಗಾದ್ರೂ ನಾವು ಒಂದು ನಿರ್ವಹಣೆ ಕೊಟ್ಬಿಡೋಣ, ಅವ್ರಿಗಾದ್ರೂ ಒಂದು ಮುಕ್ತಿ ಕೊಟ್ಬಿಡೋಣ. ದಾಖಲೆಗಳು ಇಲ್ಲದೆ ಇರೋದು ಆಮೇಲೆ ನೋಡೋಣ ಸರ್, ಅವ್ರಿಗೆ ಏನ್ ಮಾಡಬೇಕು ಗೈರು ವಿಲೆ ಕಡ್ತಾ ಇಟ್ಕೊಂಡು ಆಮೇಲೆ ನೋಡೋಣ. ಫಸ್ಟ್ ಯಾರಿಗೆ ದಾಖಲೆ ಇದೆ ಅವ್ರಿಗಾದ್ರೂ ನ್ಯಾಯ ಕೊಡೋ ಕೆಲಸ ಮಾಡೋಣ ಅಂತ ಸರ್ವೆ ಇಲಾಖೆಯವರು ಹೇಳಿದ್ಮೇಲೆ, ಆಯ್ತಪ್ಪ ನೀವ್ ಏನ್ ಸಜೆಷನ್ ಕೊಡ್ತಾ ಇದ್ದೀರಾ ನಿಮ್ ದಾರಿಗೆ ನಾವು ಬರ್ತೀವಿ, ಒಟ್ಟಾರೆ ಏನೋ ಮಾಡಿ ರೈತರಿಗೆ ಕೆಲಸ ಮಾಡ್ಕೊಡಿ ಅಂತ ಹೇಳಿದ್ಮೇಲೆ ಸರ್ವೆ ಇಲಾಖೆಯವರೇ ನಮ್ಗೆ ಡ್ರಾಫ್ಟ್ ಹಾಕೊಟ್ರು. ಸರಳೀಕರಣ ಹೆಂಗ್ ಮಾಡ್ಬೇಕು ಅಂತ ನಮ್ಮ ಅಧಿಕಾರಿಗಳೇ ಕೊಟ್ಟಿದ್ದು, ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತು ಏನೇನಾಗುತ್ತೆ ಅಂತ. ಅವರೇ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿಕೊಟ್ಮೇಲೆ ಅದನ್ನ ಪೈಲಟ್ ಕೂಡ ಇವತ್ತು ಹಾಸನ ಜಿಲ್ಲೆಯಲ್ಲೇ, ಯಾಕಂದ್ರೆ ಇಲ್ಲಿ DC ಅವರು ಮತ್ತೆ DDLR ಅವರೆಲ್ಲ ಟೀಮು ಬಹಳ ಆಸಕ್ತಿಯಿಂದ ಇದನ್ನೆಲ್ಲ ಫಸ್ಟ್ ಇಲ್ಲೇ ಅವರು 1 to 5 ಮಾಡೋದು ಇಲ್ಲೇ ಶುರು ಮಾಡಿದ್ದು. ಆಮೇಲೆ 6 to 10 ಕೂಡ ಇವಾಗ ಇಲ್ಲೇ ಅವರೇ, ನಾವು ಹೇಳಕ್ ಮೊದಲೇ ಅವರು ಮಾಡಿ ಶುರು ಮಾಡ್ಕೊಂಡಿದ್ರು. ಅದಕ್ಕೆ ಇಲ್ಲೇನೆ ಪೈಲಟ್ ಅನ್ನ ಶುರು ಮಾಡೋಣ ಅಂತೇಳಿ ಇವತ್ತು ಇಲ್ಲಿ ಬಂದು ನಾವು ಚಾಲನೆಯನ್ನ ಕೊಟ್ಟಿದ್ದೇವೆ. ಸೊ ಹಾಗಾಗಿ ಒಂಥರ ಇದೆಲ್ಲ ಸರಳೀಕರಣ ವ್ಯವಸ್ಥೆಯಲ್ಲಿ ಮಾಡೋದಿಕ್ಕೆ ನಮ್ಮ ಹಾಸನ ಜಿಲ್ಲಾಡಳಿತದವರೇ ನಮ್ಗೆ ಒಂದು ರೀತಿ ಸ್ಫೂರ್ತಿ ಅಂತಾನು ಕೂಡ ಹೇಳ್ಬೋದು. ದಾರಿ ತೋರಿಸ್ಕೊಟ್ಟಿರೋದು ಕೂಡ ಅವರೇ ನಮ್ಗೆ ದಾರಿಯನ್ನ ತೋರಿಸ್ಕೊಟ್ಟಿದ್ದಾರೆ. ಮತ್ತೆ ಇದು ಎಲ್ಲಾ ಕೆಲಸ ನಾವು ಏನ್ ಮಾಡ್ತಾರೆ ಎಲ್ಲ ಇವತ್ತು ಆನ್ಲೈನ್ ಅಲ್ಲಿ ರೆಕಾರ್ಡ್ ಆಗ್ಬಿಡುತ್ತೆ, ಪಾರದರ್ಶಕವಾಗಿರ್ತದೆ. ಇಲ್ಲಿ ಕಣ್ಕಟ್ಟು ವ್ಯಾಪಾರ ಮಾಡಕ್ಕೆ ಇವತ್ತು ಅವಕಾಶನೇ ಇಲ್ಲ. ಹಾಗಾಗಿ ಹಳೆ ಈ 6 to 10 ಪದ್ಧತಿಯನ್ನು ಕೂಡ ಬಿಟ್ಟು ಸಿಂಪಲ್ ಆಗಿ ತಹಶೀಲ್ದಾರರು ಯಾರ್ದು ಪಕ್ಕ ಇದೆ ರೆಕಾರ್ಡ್ ಅಂತ ಆರ್ಡರ್ ಹಾಕಿ ಕೊಡ್ತಾರೆ, ಬರೀ ಅವ್ರದ್ದು ಮಾತ್ರ ಸರ್ವೆ ಮಾಡಿ ಕೊಟ್ಬಿಡೋದು ಫಸ್ಟ್. ಆ ತರ ಮಾಡ್ಲಿಕ್ಕೆ ಹೋದಾಗ ಇವತ್ತು ಆಮೇಲೆ ಮೊದಲು ಏನು ರೆಕಾರ್ಡ್ಗಳು 5 ರೆಕಾರ್ಡ್ ಕಂಪಲ್ಸರಿ ಇರಬೇಕಾಗಿತ್ತು. ಯಾವ್ದು ಅಂದ್ರೆ OM ಕಾಪಿ ಇರಬೇಕು, ಸಾಗುವಳಿ ಚೀಟಿ ಇರಲೇಬೇಕು, ಅದರ ಜೊತೆಗೆ ಆವಾಗ ರೆವಿನ್ಯೂ ಸ್ಕೆಚ್ ಇರಲೇಬೇಕು, ಆವತ್ತಿಂದ ಪಾಣಿ ಇರಲೇಬೇಕು, ಮತ್ತೆ MR ಮ್ಯೂಟೇಷನ್ ರೆಕಾರ್ಡ್ ಇರಲೇಬೇಕು. ಇಷ್ಟು 5 ಕಂಪಲ್ಸರಿ ಇತ್ತು. ಆದ್ರೆ 5 ಕಂಪಲ್ಸರಿ ಅಂತ ಹುಡ್ಕೊಂಡೋದ್ರೆ 20% ಜನ ಸಿಗ್ತಾ ಇದ್ರು ಅಷ್ಟೇ ನಮ್ಗೆ 5 ಸಿಕ್ಕೋ ಅಂತ. ಅದಕ್ಕೆ ಅವರೇ ಒಂದು ಸಜೆಷನ್ ಕೊಟ್ರು, ನಮ್ಮ ರೆವಿನ್ಯೂ ಇಲಾಖೆಯವರು, ಸರ್ವೆ ಇಲಾಖೆಯವರು ಒಂದು ಸಜೆಷನ್ ಕೊಟ್ರು. ಸರ್ ಒಂದಷ್ಟು ಅನುಕೂಲ ಆಗ್ಬೇಕು ರೈತರಿಗೆ ಅಂದ್ರೆ ಈ 5 ಅನ್ನೋದನ್ನ ಕಂಪಲ್ಸರಿಯನ್ನ ತೆಗೆದಾಕಿ ಒಂದು 3 ದಾಖಲೆಗಳಿಗೆ ಇಳಿಸ್ಕೊಟ್ರೆ ಒಂದೊಂದಷ್ಟು ರೈತರಿಗೆ ಅನುಕೂಲ ಆಗುತ್ತೆ ನೋಡಿ ಸರ್ ಅಂತೇಳಿ ಅವ್ರು ಏನ್ ಹೇಳಿದ್ರು, OM ಬದಲಿಗೆ OM ಅಥವಾ ದರಖಾಸ್ತು ರಿಜಿಸ್ಟರ್ ಕಾಪಿ ಅಥವಾ ದರಖಾಸ್ತುದು ಪ್ರೊಸೀಡಿಂಗ್ಸ್ ರಿಜಿಸ್ಟರ್ ಯಾವ್ದಾದ್ರೂ ಒಂದಿದ್ರೂ ತಗೊಳ್ಳಿ ಅಂತ ಹೇಳಿದ್ದಾರೆ. ಅದನ್ನ ನಾವು ಒಪ್ಕೊಂಡಿದ್ದೀವಿ. ಈಗ ಹಾಗೇನೆ ಸಾಗುವಳಿ ಚೀಟಿ ಅಥವಾ ಸಾಗುವಳಿ ಚೀಟಿಗೆ ಬದಲಾಗಿ ಸಾಗುವಳಿ ಚೀಟಿಯ ಇಶ್ಯೂ ರಿಜಿಸ್ಟರ್ ಅಂತ ಇರ್ತದೆ, ಅದನ್ನ ಇದ್ರೂ ಸಾಕು ಅಂತ ಅಲ್ಲೂ ಕೂಡ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೇವೆ. ಆಮೇಲೆ ರೆವಿನ್ಯೂ ಸ್ಕೆಚ್ ಅವಶ್ಯಕತೆಯನ್ನ ಸಂಪೂರ್ಣವಾಗಿ ತೆಗೆದೇ ಹಾಕಿದೀವಿ ಈಗ. ಯಾಕೆಂದ್ರೆ ಹಿಂದೆ ಎಲ್ಲ ನಮ್ಮ ವಿಲೇಜ್ ಅಕೌಂಟೆಂಟ್ಗಳು ಏನ್ ಮಾಡಿದ್ರು, ಕಣ್ಣಿನ ಅಳತ ಮೇಲೆಗೆ ಅಂತ ಮಾಡೋರು. ಹಂಗಾಗಿ ಅವ್ರಿಗೆಲ್ಲ ಆ ಕಾಲದಲ್ಲಿ ನಡೀತಾ ಇತ್ತು. ಇವಾಗ ಅಲ್ಲಿಂದ ನೀವು ರೆವಿನ್ಯೂ ಸ್ಕೆಚ್ ಕೊಡ್ರಿ ಮಂಜೂರಾಗಿ ಟೈಮಲ್ಲಿ ಅಂದ್ರೆ ಈಗ ಅದು ಸಿಕ್ಕೋದಿಲ್ಲ. ಅದಕ್ಕೆ ರೆವಿನ್ಯೂ ಸ್ಕೆಚ್ ನ ಅವಶ್ಯಕತೆಯನ್ನೇ ಕೈ ಬಿಟ್ಟಿದೀವಿ ಈ ಸತಿ, ಅದನ್ನ ತೆಗೆದುಹಾಕಿದೀವಿ. ಆಮೇಲೆ ಮ್ಯೂಟೇಷನ್ ರೆಕಾರ್ಡ್ ಕೂಡ ಬೇಕಾಗಿಲ್ಲ ಅಂತ ಮಾಡಿ, ಆದ್ರೆ ಆವತ್ತಿಂದ ಪಾಣಿ ಇರಬೇಕು. ಕೈ ಬರಹ ಪಾಣಿ ಆಗ್ಲಿ, ಭೂಮಿ RTC ಆಗ್ಲಿ, ರನ್ನಿಂಗ್ ಪಾಣಿ ಇರಬೇಕು, ಅದನ್ನ ಕಡ್ಡಾಯ ಮಾಡಿದ್ದೇವೆ. ಸೊ ಹಾಗಾಗಿ ಇಷ್ಟನ್ನ ಕಡ್ಡಾಯ ಮಾಡಿ ಈ 3 ದಾಖಲೆ ಇದ್ರೆ ಈ 3 ದಾಖಲೆಯನ್ನ ದೃಢೀಕರಣ ಮಾಡಿ ತಹಶೀಲ್ದಾರರು
ಇದನ್ನ ಒಪ್ಪಿದೀವಿ ಅಂತೇಳಿ ಅನುಬಂಧ 1 ಅಂತ ಸೈನ್ ಕೊಟ್ಟ ಮೇಲೆ ಸರ್ವೆನವರು ತಿರ್ಗಾ ಹೋಗ್ಬಿಟ್ಟು ಒರಿಜಿನಲ್ ದಾಖಲೆ ನೋಡೋ ಅವಶ್ಯಕತೆ ಇಲ್ಲ, ಅದನ್ನು ತೆಗೆದಾಕಿದೀವಿ. ಮೊದ್ಲೇನ್ ಮಾಡೋರು ADLR DDLR ನನ್ನ ತಲೆ ಮೇಲೆ ಬಂದ್ಬಿಡ್ತದೆ ಅಂತ ಅವರು ನನ್ಗೆ ಪೂರ್ತಿ ಒರಿಜಿನಲ್ ರೆಕಾರ್ಡ್ ಬೇಕು ಅಂತ ಹೇಳೋರು. ಒರಿಜಿನಲ್ ರೆಕಾರ್ಡ್ ಅಂದ್ರೆ ಇಷ್ಟಿರ್ತದೆ, ಅದನ್ನೆಲ್ಲ ಅವರು ವೆರಿಫೈ ಮಾಡಬೇಕಾಗಿತ್ತು. ಈಗ ಅವ್ರ ತಲೆ ಮೇಲೆ ಆ ಭಾರ ತೆಗೆದಾಕಿದೀವಿ. ತಹಶೀಲ್ದಾರರು ಅನುಬಂಧ 1 ಅಂತ ಇಶ್ಯೂ ಮಾಡಿದ್ರೆ ಒಂದೇ ಒಂದು ಶೀಟ್ ಸಾಕು. ಇವತ್ತು ಸರ್ವೆ ಇಲಾಖೆಯವರಿಗೆ ಬರೀ ಆ ಒಂದು ಶೀಟೇ ಅಷ್ಟೇ ಅವ್ರು ಕೇಳ್ತಾವ. ನೋಡ್ರಿ, ತಹಶೀಲ್ದಾರ್ ಸೈನ್ ಕೊಟ್ಟ ಮೇಲೆ ಅದನ್ನ ಸರ್ವೆ ಮಾಡಿಕೊಡ್ರಿ, ಇನ್ ಜಾಸ್ತಿ ನೀವು ಪ್ರಶ್ನೆ ಕೇಳಬೇಡಿ. ಈ ತರ ಇವತ್ತು ಸರಳೀಕರಣ ಮಾಡಿದ ಮೇಲೆ ಕೆಲಸ ಸ್ವಲ್ಪ ಸಲೀಸಾಗಿದೆ. ಹಾಗಾಗಿ ಇವತ್ತು ಆ ಸರಳೀಕರಣದ ವ್ಯವಸ್ಥೆ ದರಖಾಸ್ತು ಕೋಡಿಗೆ ಇವತ್ತು ನಾವಿಲ್ಲಿ ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಹಾಸನಲ್ಲೇ ಒಂದು 7408 ಗವರ್ಮೆಂಟ್ ಸರ್ವೆ ನಂಬರ್ಗಳಲ್ಲಿ ಮಂಜೂರಾಗಿದೆ, ಜನಗಳಿಗೆ ಮಂಜೂರಾಗಿರೋದು. ಅದ್ರ ಪೈಕಿ ಈಗ 5516 ಸರ್ವೆ ನಂಬರ್ಗೆ ಅಂದ್ರೆ ಒಂದು 70% ಮಂಜೂರಾಗಿರೋ ಜಮೀನುಗಳಿಗೆ ಆಲ್ರೆಡಿ 1 to 5 ಅನ್ನ ನಮ್ಮ ಅಧಿಕಾರಿಗಳು ಮಾಡಿಬಿಟ್ಟಿದ್ದಾರೆ. 1 to 5 ರೆಡಿ ಆಗೋಗಿದೆ, ಅಂದ್ರೆ ಸರ್ವೆಗೆ ರೆಡಿ ಇದೆ. ಇದರಲ್ಲಿ ಸುಮಾರು ಇವೆಲ್ಲ ನಾವು 7400 ಕೂಡ 1 to 5 ಮಾಡಿದ್ರೆ ಸುಮಾರು 30ರಿಂದ 35 ಸಾವಿರ ರೈತ ಕುಟುಂಬಗಳಿಗೆ ಹಾಸನ ಜಿಲ್ಲೆ ಒಂದರಲ್ಲೇ ಕೋಡಿ ಮಾಡಿ ಕೊಡಬಹುದು ಅನ್ನುವಂತ ನಾವು ನಿರೀಕ್ಷೆಯನ್ನ ಇಟ್ಕೊಂಡಿದ್ದೇವೆ. ಬಹುಶಃ ಇಷ್ಟನ್ನ ಎಷ್ಟು ದಿನದಲ್ಲಿ ಮುಗಿಸ್ತೀರಾ ಸುಜಯ್? ಮುಂದಿನ ಒಂದು 10 ತಿಂಗಳು ಒಳಗಡೆ 31,000 ರೈತರಿಗೆ 20, 30, 40 ವರ್ಷಗಳ ಹಿಂದೆ ಮಂಜೂರಾಗಿದ್ದಂತ ಜಮೀನುಗಳಿಗೆ ಅಂತಿಮವಾದಂತ ದುರಸ್ತನ್ನ ಇನ್ನು 10 ತಿಂಗಳ ಒಳಗಡೆ 35,000 ಕುಟುಂಬಗಳಿಗೆ ಹಾಸನದಲ್ಲಿ ನಾವು ಮಾಡಿಕೊಡ್ತೇವೆ. ಈ 35,000 ಕುಟುಂಬಗಳು ಅಂದ್ರೆ ಒಂದು ಕುಟುಂಬಕ್ಕೆ ಕಮ್ಮಿ. ಯಾಕಂದ್ರೆ ಇವೆಲ್ಲ 20, 30 ವರ್ಷ 40 ವರ್ಷ ಹಿಂದೆ ಮಂಜೂರಾಗಿರೋವು. ಅವ್ರ ಮನೆಯಲ್ಲಿ ಇವತ್ತೇನು ಬರೀ 4 ಜನ ಇಲ್ಲ, 4 ಹೋಗಿ 8 ಆಗಿರ್ತದೆ. 35,000ಕ್ಕೆ ನೀವೊಂದು 5-6 ಜನ ಅಂತ ಕಮ್ಮಿ ಅಂತ ಇಟ್ಕೊಂಡ್ರು 1.5-2 ಲಕ್ಷ ರೈತರಿಗೆ ಅನುಕೂಲ ಆಗುವಂತ ಕೆಲಸ ಇದೆ. 16 ವರ್ಷಗಳಿಂದ ಆಗದೆ ಇರುವಂತ ಕೆಲಸ ಇವತ್ತು ಅದನ್ನ ರೈತರಿಗೆ ಒಂದು ಶಾಶ್ವತ ಪರಿಹಾರ, ಈ ಮುಕ್ತಿ ಕೊಡುವಂತ ಕೆಲಸಕ್ಕೆ ಇವತ್ತು ನಿಮ್ಮ ಊರಿನಿಂದ ನಾವು ಚಾಲನೆಯನ್ನ ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇದು ನಿಮ್ಗೆ ಪ್ರಯೋಜನ ಆಗಲಿ ಅಂತ ನಾನು ಆಶಿಸ್ತೇನೆ. ಈಗ ನಾನು ಹೇಳಿದ್ದೇನೆ, ಹೊಸದಾಗಿ ಬಗೈರ್ ಹುಕುಂ ಕೊಡೋದಕ್ಕೆ ಮೊದಲು ಇದನ್ನೆಲ್ಲ ನೀವು ಹಳೇದನ್ನ ಫಸ್ಟ್ ದುರಸ್ತ್ ಮಾಡಿ ಕೊಡಬೇಕು ಅಂತ. ಯಾಕೆ ಅಂದ್ರೆ ಹಿಂದೆ ಎಲ್ಲ ಏನಾಗಿದೆ, ಯಾಕೆ ಇವೆಲ್ಲ ಇವು ದುರಸ್ತ್ ಆಗದೆ ಯಾಕಿದಾವೆ ಅಂತಾನು ನಾನು ಕೇಳಿದ್ರೆ, ಹಿಂದೆ ಕೆಲವು ಸಮಿತಿಗಳು, ಎಲ್ಲವೂ ಅಲ್ಲ, ಅಲ್ಲಿ ಆ ಸರ್ವೆ ನಂಬರ್ ಅಲ್ಲಿ ಇರೋದೇ 100 ಎಕರೆ ಜಮೀನು. ನಮ್ಮಂತ ಶಾಸಕರು ಮಾನ್ಬಾವ್ರು ಅಲ್ಲಿ ಹೋಗಿ 130 ಎಕರೆ ಗ್ರಾಂಟ್ ಮಾಡಿದೀವಿ. ಕರೆಕ್ಟಾ? ಈಗ 100 ಇರೋದೇ 100 ಎಕರೆ, 130 ಎಕರೆಗೆ ಕೋಡಿ ಮಾಡಿ ಅಂದ್ರೆ ಎಲ್ಲಿಂದ ಮಾಡೋದು? ಏನ್ ಸರ್ಕಸ್ ಮಾಡಕ್ಕಾದ, ಮ್ಯಾಜಿಕ್ ಮಾಡಕ್ಕಾದ? ಹಂಗಾಗಿ ನಿಂತೋಗಿದ್ದಾವೆ. ಏನು ಅನಾಹುತ ಆಗುತ್ತೆ ದುರಸ್ತು ಮಾಡದೇ ಇದ್ರೆ ಅಂತ ಉದಾಹರಣೆ ಹೇಳ್ತಾ ಇದ್ದೀನಿ. ಒಂದು ಅಣ್ತಮ್ಮಂದ್ರು ಅಥವಾ ಅಕ್ಕಪಕ್ಕ ಜಮೀನುಗಳವರು ತಲೆ ಹೊಡ್ಕೋಬೇಕು, ಇಲ್ಲ ಅಲ್ಲಿ ಜಮೀನೇ ಇಲ್ಲ ಆದ್ರೂ ಕಣ್ಮುಚ್ಕೊಂಡು ಮಂಜೂರು ಮಾಡ್ಕೊಂಡು ಹೋಗೋದು. ಇರೋ ಸಮಸ್ಯೆ ಸಾಲದು ಅಂತ ಅದ್ರ ಮೇಲೆ ಇನ್ನೊಂದಷ್ಟು ಜನ ತಗೊಂಡ್ಬಂದು ಕೂರಿಸಿ ಅವ್ರ ಪೊಸಿಷನ್ ಬರಕ್ ಬರ್ತಾನೆ, ಇಲ್ಲಿ ಪೊಸಿಷನ್ ಇರೋನ್ ಬಿಡಲ್ಲ. ಅವರು ಇವರು ಜಟಾಪಟಿ ರೌಡಿಗಳು, ಅವರು ಇವರು ಎಲ್ಲ ಎಂಟ್ರಿ ಊರುಗಳಲ್ಲಿ ನೆಮ್ಮದಿ ಆಗಿದ್ದವ್ರನ್ನ ನೆಮ್ಮದಿ ಹಾಳು ಮಾಡುವಂತ ಕೆಲಸ. ಕರೆಕ್ಟಾ? ಅದಕ್ಕೆ ಹೇಳಿದೀವಿ, ಈ ಸತಿ ಬಗೈರ್ ಹುಕುಮಲ್ಲಿ ಕೊಡ್ಬೇಕಾದ್ರೆ ಫಸ್ಟ್ ಆ ಸರ್ವೆ ನಂಬರ್ ಅಲ್ಲಿ ಜಮೀನ್ ಇದೆಯಾ ಅನ್ನೋದನ್ನ ಇತ್ಯರ್ಥ ಮಾಡ್ಕೊಳ್ಳಿ. ಜಮೀನ್ ಇದ್ರೆ ತಾನೇ ನೀವು ಬಗೈರ್ ಹುಕುಮಲ್ಲಿ ಮಂಜೂರು ಮಾಡೋದು. ಜಮೀನೇ ಇಲ್ಲದೆ ಬರ್ಪಟ್ಬಿಟ್ಟು ಎಲ್ಲೋಗೋದವ್ರು ಅವ್ರು ಹೋಗ್ತಾರೆ, ಅಲ್ಲಿ ಯಾರೋ ಇರೋರ್ನ ಒಕ್ಲಬ್ಸಕ್ ನೋಡ್ತಾರೆ, ಗಲಾಟೆಗಳು ಶುರು ಆಗ್ತವೆ. ನೆಮ್ಮದಿ ಆಗಿರೋರು ತಲೆಗಳು ಹೊಡ್ಕೊಂಡು ಪೊಲೀಸು, ಕೋರ್ಟು, ಕಚೇರಿ, ಜೈಲು ಸುತ್ತಬೇಕು. ಆಗಿದಾವ ಅವುಗಳು.
ರೌಡಿಗಳು ಕರ್ಕೊಂಡ್ ಬರ್ತಾರೆ. ಅದಕ್ಕೆ ಹೇಳಿದೀನಿ, ಈ ಸತಿ ಮಂಜೂರು ಮಾಡುವಾಗ ಫಸ್ಟ್ ಜಮೀನ್ ಉಳಿದಿರ್ಬೇಕು ಆ ಸರ್ವೆ ನಂಬರ್ ಅಲ್ಲಿ. ಎರಡನೇದು, ಅವರು ಸಾಗುವಳಿ ಮಾಡ್ತಾ ಇರಬೇಕು, ಅದು ಮುಖ್ಯ. ಸುಮ್ಮನೆ ಅರ್ಜಿ ಮೇಲೆ ಮಂಜೂರು ಮಾಡೋದಲ್ಲ. ನಾನು ಹೇಳಿದ್ದೀನಿ ತಹಶೀಲ್ದಾರ್ಗಳಿಗೆ, ನನ್ನ ಹತ್ರ ಎಲ್ಲ ಸ್ಯಾಟಲೈಟ್ ಫೋಟೋ ಇದೆ. ಯಾವತ್ತೊಂದು ನೆನ್ನಿಂದು ಮಣ್ಣಿಂದ ಅಲ್ಲ, 15 ವರ್ಷ ಹಿಂದೆಂದು ನಂದು ಫೋಟೋ ಇದೆ. ಆ ಜಮೀನು ಅಲ್ಲಿ ಸಾಗುವಳಿ ಆಗಿದೆಯಾ ಇಲ್ಲ ಅನ್ನೋದು, ಬೆಳೆ ಇಕ್ಕಿದ್ರ ಇಲ್ಲ ಅನ್ನೋದು ಆ ಸ್ಯಾಟಲೈಟ್ ಫೋಟೋದಲ್ಲಿ ಕಾಣಿಸುತ್ತೆ ನನಗೆ. ಅವ್ರು ಸಾಗುವಳಿ ಮಾಡಿದ್ರೆ ಕೊಡಿ, ಆದ್ರೆ ಸುಮ್ಮನೆ ಖಾಲಿ ಜಮೀನ್ ಬಿದ್ದದೆ ಅಂತ ಹೇಳ್ಬಿಟ್ಟು ಅರ್ಜಿ ಹಾಕಿದ್ರೆ ಅದು ಕೊಡೋದಿಕ್ಕೆ ಆಗೋದಿಲ್ಲ. ಅವರು 2005ನೇ ಇಸ್ವಿಗೆ ಮೊದಲು ಸಾಗುವಳಿ ಮಾಡ್ತಾ ಇರಬೇಕು ಅಂತ ಕಾನೂನು ಹೇಳುತ್ತೆ. ನಾನಲ್ಲ ಹೇಳೋದು, ಕೃಷ್ಣ ಬೈರೇಗೌಡ ಹೇಳ್ತಾ ಇಲ್ಲ, ಕಂದಾಯ ಮಂತ್ರಿ ಹೇಳ್ತಾ ಇಲ್ಲ, ಕರ್ನಾಟಕದ ಕಾನೂನು ಹೇಳುತ್ತೆ 2005ಕ್ಕೆ ಮೊದಲು ಸಾಗುವಳಿ ಮಾಡ್ತಾ ಇರಬೇಕು ಅಂತ. ನಾನು ಮಂತ್ರಿಯಾಗಿ ನನ್ನ ಕೆಲಸ ಏನು, ಆ ಕಾನೂನನ್ನ ಅನುಷ್ಠಾನ ಮಾಡೋದು ನನ್ನ ಕೆಲಸ. ಅದನ್ನ ನಾನು ಅನುಷ್ಠಾನ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಇವತ್ತು ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಈ ಫಾರ್ಮ್ 57 ಬಗರುಕುಂ ಪೆಂಡಿಂಗ್ ಇದೆ. ಅದನ್ನ ಎಲ್ಲ ಇನ್ನೊಂದು 5-6 ತಿಂಗಳೊಳಗಡೆ ಏನಾದ್ರೂ ಮಾಡಿ, ಯಾರ್ಯಾರು ರೈತರು ನಿಜವಾಗಿ ಬಡವರಿದ್ದಾರೆ, ಜಮೀನ್ ಇಲ್ಲದೆ ಇರೋರಿದ್ದಾರೆ, ಸಾಗುವಳಿ ಮಾಡ್ತಾ ಬಂದಿದ್ದಾರೆ, ಯಾರಿಗೆ ಅರ್ಹರಿದ್ದಾರೆ, ಯಾರಿಗೆ ನಾವು ಜಮೀನ್ ಕೊಡೋದಕ್ಕೆ ಸಾಧ್ಯ ಅಂತವರಿಗೆ ಒಂದು 6 ತಿಂಗಳ ಒಳಗಡೆ ಈ ಜಮೀನನ್ನ ಕೊಟ್ಟು, ಅವ್ರಿಗೂ ಕೂಡ ಸರ್ವೆ ಅವ್ರಿಗೂ ಅಷ್ಟೇ ಈ ಸತಿ ಸಾಗುವಳಿ ಚೀಟಿ ಕೊಡಲ್ಲ. ಸಾಗುವಳಿ ಚೀಟಿ ಜೊತೆಗೆ ಸರ್ವೆನು ಮಾಡಿ, ಸ್ಕೆಚ್ ಮಾಡಿ, ದುರಸ್ತು ಮಾಡಿ, ಹೊಸ ನಂಬರ್ ಕೊಟ್ಟು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಆ ಜಮೀನನ್ನ ನಿಮಗೆ ರಿಜಿಸ್ಟರ್ ಮಾಡಿಕೊಡ್ತಾರೆ ತಹಶೀಲ್ದಾರರು. ಯಾಕೆಂದ್ರೆ ಈ ಸತಿ ನಾವು ಮಾಡೋ ಕೆಲಸ ತಿರ್ಗಾ ನಾಳೆ ಯಾರು ಬಂದ್ಬಿಟ್ಟು ಕಡತ ಕಳೆದೋಗಿದೆ ಅಂತ ಹೇಳಂಗಿಲ್ಲ, ಕೋಡಿಗೆ ವಾಪಸ್ ಬರೋಂಗಿಲ್ಲ. ನಮ್ಮ ಹತ್ರ ಒಂದ್ಸತಿ ಬಗರುಕುಮಲ್ಲಿ ಈ ಸತಿ 57ನೇ ಅರ್ಜಿಯಲ್ಲಿ ಮಂಜೂರಾಗಿ ನಿಮ್ಗೆ ಕೊಟ್ರೆ ತಿರುಗಿ ನೀವು ನಮ್ಮ ಆಫೀಸ್ಗೆ ಮುಖ ನೋಡಬಾರದು. ಓದ್ತಾ ಇರ್ಬೇಕು, ನೀವು ಜಮೀನ್ ನೀವು ಅನುಭವಿಸ್ಕೋಬೇಕು. ವಾಪಸ್ಸು ಬರೋದಿರ್ಲಿ ನಮ್ಮ ಕಚೇರಿಗೆ, ತಿರುಗಿ ನಮ್ಮ ಕಚೇರಿ ಕಡೆಗೆ ನೋಡಬಾರದು ನೀವು. ಆ ತರ ನಿಮ್ಗೆ ಪಕ್ಕ ಕೊಟ್ಟ ಮೇಲೆ ದುರಸ್ತು ಮಾಡಿ, ಹೊಸ ನಂಬರ್ ಹಾಕಿ, RTC ಮಾಡಿ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಮಾಡಿ ಕೊಟ್ಬಿಡ್ತೀವಿ ಈ ಸತಿ. ಯಾಕಂದ್ರೆ ನಾಳೆ ಯಾರು ಕೂಡ ನಿಮಗೆ ಮಂಜೂರಾಗಿರೋ ಜಮೀನನ್ನ ಹರಿಹರ ಬ್ರಹ್ಮನು ಪ್ರಶ್ನೆ ಮಾಡುವಂಗೆ ಇರಬಾರದು. ಕೊಟ್ಟ ಮೇಲೆ ನೆಮ್ಮದಿ ಕೊಡ್ಬೇಕೆ ಬಿಟ್ರೆ ಸುಮ್ಮನೆ ಹಿಂಗ್ ಕೊಟ್ಬಿಟ್ಟು, ಈ ಕೈಯಲ್ಲಿ ಹಿಂಗ್ ಕೊಟ್ಬಿಟ್ಟು ನಿಮ್ ಜುಟ್ಟು ಹಿಡ್ಕೊಂಡು ನಾನು ದಿನ ಬೆಳಿಗ್ಗೆ ಹಿಂಗೆ ಎಳೆಯೋಂಗೆ ಆಗಬಾರದು. ವಾಪಸ್ಸು ಈ ಕೈಯಲ್ಲಿ ಕೊಟ್ಬಿಟ್ಟು ದಿನ ಬೆಳಿಗ್ಗೆ ಆದ್ರೆ ನೀವು ಬೇಸಾಯ ಮಾಡೋದು ಬಿಟ್ಬಿಟ್ಟು ನನ್ನ ಕಚೇರಿಗೆ ದಿನ ಬೆಳಿಗ್ಗೆ ಆದ್ರೆ ಅಲಿಯೋದು ಆಗಬಾರದು. ಕೊಟ್ಟ ಮೇಲೆ ನೆಮ್ಮದಿಯಾಗಿ ನೀವುಂಟು, ನಿಮ್ ಜಮೀನು, ನಿಮ್ ಸಂಸಾರ. ಆ ರೀತಿ ಈ ಸತಿ ಬಗರುಕುಂ ಕಮಿಟಿಯಲ್ಲಿ ಮಾಡಿದೀವಿ. ಅದನ್ನೇ ಶಿವಲಿಂಗಣ್ಣವರು ಹೇಳಿದ್ರು. ಈ ರೀತಿಯಾಗಿ ಇವತ್ತು ಈ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇವತ್ತು ಇಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಈ ನಾನಾಗ್ಲೇ ಹೇಳಿದ್ನಲ್ಲ, ಸರಣೀಕರಣ ಮಾಡಿದ ಮೇಲೆ ಈ ಪ್ರಕ್ರಿಯೆಯನ್ನ ಕಳೆದ ಒಂದು ವಾರದಲ್ಲೇ ಸುಮಾರು 240 ಹೊಸ ಕೋಡಿಗಳನ್ನ ಮಾಡಿ ಇವತ್ತು RTCಯನ್ನ ವಿತರಣೆ ಮಾಡ್ತಾ ಇದೀವಿ ವೇದಿಕೆ ಮುಖಾಂತರ 240 ಜನಕ್ಕೆ. ಅದರಲ್ಲಿ ಹಾಸನ ತಾಲೂಕುದು 88 ಇದೆ, ಆಲೂರು ತಾಲೂಕುದು 29 ಇದೆ, ಹಾಗೆ ಬೇಲೂರ್ದು 40 ಇದೆ, ಚನ್ನರಾಯಪಟ್ಟಣದ್ದು 16 ಇದೆ, ಹೊಳೆನರಸೀಪುರದ್ದು ಒಂದು 24 ಇದೆ, ಅರಸೀಕೆರೆದು ಕೂಡ ಸುಮಾರು ಒಂದು 58 ಅರಸೀಕೆರೆ ತಾಲೂಕುದು ಕೂಡ ಇದೆ. ಎಲ್ಲ ಸೇರಿಸಿದ್ರೆ ಸುಮಾರು 240 ಜನಗಳಿಗೆ ದುರಸ್ತು ಮಾಡಿ ಇವತ್ತು RTCಯನ್ನ ನಾವು ಇಲ್ಲಿ ವಿತರಣೆ ಮಾಡ್ತಾ ಇದ್ದೇವೆ. ನಾನು ಆಗ್ಲೇ ಹೇಳ್ದಂಗೆ
ಈಗ ಹಳೆ ಸಿಸ್ಟಮ್ ಅಲ್ಲೇ ಕಳೆದ 1 ವರ್ಷದಲ್ಲಿ 492 ಜನಕ್ಕೆ ದುರಸ್ತಿ ಮಾಡಿಕೊಟ್ಟಿದ್ದೀವಿ. ಹಳೆ ಸರ್ಕ್ಯುಲರ್ ಪ್ರಕಾರನೇ ನಮ್ಮ ಸರ್ಕಾರ ಬಂದ ಮೇಲೆ. ಹೋದ 5 ವರ್ಷ ಬಿಜೆಪಿ ಸರ್ಕಾರ ಇದ್ದಾಗ, ಜನತಾದಳ ಸರ್ಕಾರ ಇದ್ದಾಗ ಬರೀ 5 ವರ್ಷ ಸೇರಿಸಿದ್ರು 775 ಜನಕ್ಕೆ ಮಾತ್ರ ಕೊಟ್ಟಿದ್ದು. ಎಷ್ಟು? 775 ಜನ. ಈಗ ನಮ್ಮ ಸರ್ಕಾರ ಬಂದ ಮೇಲೆ 1 ವರ್ಷದಲ್ಲಿ 492 ಕೊಟ್ಟಿದ್ದೀವಿ. ಇವತ್ತು ಒಂದೇ ದಿನ 205 ಕೊಡ್ತಾ ಇದ್ದೀವಿ. ಇವತ್ತು 240, ಇವತ್ತು ಒಂದೇ ದಿನ ಕೊಡ್ತಾ ಇದ್ದೀವಿ. ನಾನು ಇವತ್ತು ಒಂದು ಚಾಲೆಂಜ್ ನಮ್ಮ ಸತ್ಯಭಾಮ ಅವರಿಗೆ, ಸುಜಯ್ ಅವರಿಗೆ, ಇಡೀ ಜಿಲ್ಲಾಡಳಿತಕ್ಕೆ, ಇದೇ ಡೇಟು ಮುಂದಿನ ವರ್ಷದ ಒಳಗಡೆ ಕಳೆದ 5 ವರ್ಷದಲ್ಲಿ ಹಿಂದೆ ಹೋದ್ ಸರ್ಕಾರ ಇದ್ದಾಗ 775 ಜನಕ್ಕೆ ಕೊಟ್ಟವ್ರೆ. ಇದೇ ಡೇಟು ಮುಂದಿನ ವರ್ಷದ ಒಳಗಡೆ ಡಿಸಿ ಅವರು, DDLR, ಸರ್ವೆ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ಚಾಲೆಂಜ್ ಆಗಿ ತಗೊಂಡು ಕನಿಷ್ಠ 25,000 ಜನಗಳಿಗೆ ನಾವು ಕೋಡಿಯನ್ನ ಮಾಡಿಕೊಡ್ಬೇಕು, ಮಾಡಿ ಕೊಡ್ತೇವೆ. ಇದು ಚಾಲೆಂಜ್. ಹೋದ 5 ವರ್ಷ 775 ಮಾಡಿದ್ದಾರೆ. ಇನ್ನು ನಾವು 1 ವರ್ಷದಲ್ಲಿ 25,000 ಮಾಡಿ ಕೊಡುವಂತ ಚಾಲೆಂಜ್ ಇವತ್ತು ನಾವು ತಗೊಳ್ತಾ ಇದ್ದೇವೆ ಈ ಜಿಲ್ಲೆಯಲ್ಲಿ. ಯಾವುದು ಇದು 25,000? 20 ವರ್ಷ, 30 ವರ್ಷ, 40 ವರ್ಷದಿಂದ ಆಗದೆ ಬ್ಯಾಲೆನ್ಸ್ ಇರುವಂತ ಆ ಚಾಲೆಂಜ್ ಮುಖಾಂತರ ಇವತ್ತು ಇಲ್ಲಿ ಈ ದುರಸ್ತು ಅಭಿಯಾನಕ್ಕೆ ನಾವು ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಅದೇ ತರ ರಾಜ್ಯದಲ್ಲಿ ಮುಂದಿನ 1 ವರ್ಷದ ಒಳಗಡೆ ಇದೇ ತರ ಒಂದು 5 ರಿಂದ 10 ಲಕ್ಷ ದುರಸ್ತನ್ನ ಮಾಡಿಕೊಡ್ಬೇಕು ಅನ್ನೋ ಟಾರ್ಗೆಟ್ ಅನ್ನ ನಾವು ಇಟ್ಕೊಂಡಿದ್ದೇವೆ. 5 ರಿಂದ 10 ಲಕ್ಷ ದುರಸ್ತವನ್ನ ಮಾಡಿಕೊಡ್ಬೇಕು ಅಂತೇಳಿ ಎಷ್ಟೋ ವರ್ಷಗಳಿಂದ ಇದಕ್ಕಾಗಿ ಕಾದು ಅಲದು ಸುತ್ತಿ ಸುಸ್ತಾಗಿರ್ತಕ್ಕಂಥ ರೈತರಿಗೆ ಒಂದು ಶಾಶ್ವತ ಪರಿಹಾರವನ್ನ ಕೊಡ್ತಕ್ಕಂಥ ಈ ಪ್ರಯತ್ನ, ಅದಕ್ಕೆ ತಾವೆಲ್ಲರೂ ಕೂಡ ಇವತ್ತು ಬಂದು ಕೈ ಜೋಡಿಸಿದಿರ. ನಮ್ಮ ಎಂಟೈರ್ ಕಂದಾಯ ಇಲಾಖೆ ಅಧಿಕಾರಿಗಳು ಇದು ಬದಲಾವಣೆ ಆಗಬೇಕು, ಪರಿವರ್ತನೆ ಆಗಬೇಕು, ಜನಪರವಾಗಿ ನಮ್ಮ ಕಂದಾಯ ಇಲಾಖೆ ಕೆಲಸ ಮಾಡಬೇಕು ಅಂತೇಳಿ ವಿಲೇಜ್ ಅಕೌಂಟೆಂಟ್ ಇಂದ ಹಿಡಿದು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ವರೆಗೆ ಒಂದಾಗಿ ನಾವು ಇವತ್ತು ಪ್ರಯತ್ನ ಮಾಡ್ತಾ ಇರೋದ್ರಿಂದ ಈ ಹೆಜ್ಜೆಯನ್ನ ಇಡ್ಲಿಕ್ಕೆ ಸಾಧ್ಯ ಆಗಿದೆ. ಇದು ಬರೀ ಇಷ್ಟೇ ಅಲ್ಲ, ಆಗ್ಲೇ ಮಾನ್ಯ ಶಿವಲಿಂಗೇಗೌಡರು ಹೇಳಿದ್ರು, ಮೊದಲು ತಾಲೂಕ್ ಆಫೀಸಲ್ಲಿ ಒಂದು ಕೋರ್ಟ್ ಕೇಸು, ರೆವಿನ್ಯೂ ಕೋರ್ಟ್ ಕೇಸು ತಹಶೀಲ್ದಾರರು ವಿಲೆ ಮಾಡಬೇಕು ಅಂದ್ರೆ 220 ದಿನ ತಗೋತಾ ಇದ್ರು ಒಂದು ಕೇಸಿಗೆ ಸರಾಸರಿ. ನಾವು ಬಂದ ಮೇಲೆ ಇವತ್ತು 90 ದಿನದ ಒಳಗಡೆ ಅಂತ ಕೇಸುಗಳನ್ನ ವಿಲೆ ಮಾಡ್ತಾ ಇದ್ದೇವೆ. ಎಸಿ ಕೋರ್ಟ್ ಅಲ್ಲಿರೋ ಕೇಸುಗಳು 59,335 ಕೇಸು 1 ರಿಂದ 10 ವರ್ಷ ವಯಸ್ಸಾಗಿರೋ ಕೇಸುಗಳು ಹಂಗೆ ಪೆಂಡಿಂಗ್ ಇಟ್ಕೊಂಡಿದ್ರು ಎಸಿಗಳು. 59,335 ಕೇಸು. ಕಳೆದ ವರ್ಷದಲ್ಲಿ ಈ ಹಳೇ ಬಾಕಿ 59,335 ಕೇಸಲ್ಲಿ 37,000 ಕೇಸುಗಳನ್ನ ಆಗ್ಲೇ ವಿಲೆ ಮಾಡಿದೀವಿ. 22,000 ಇಳಿಸಿದ್ವಿ. ನಾನೆಲ್ಲ ಎಸಿಗಳಿಗೆ ಟಾರ್ಗೆಟ್ ಕೊಟ್ಟಿದ್ದೇನೆ, 4 ತಿಂಗಳೊಳಗಡೆ ಎಲ್ಲಾ ಬಾಕಿನೂ ಕೂಡ ಚುಕ್ತ ಆಗಬೇಕು ಅಂತೇಳಿ. ಆ ತರಹ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲಾ ಆಯಾಮದಲ್ಲೂ ಕೂಡ ಯಾವ ತರ ಇವತ್ತು ಈ ಸರ್ವೆ ಇಲಾಖೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಹಾಗೆ ಇದೇ ಇಡೀ ಕಂದಾಯ ಇಲಾಖೆ ನಾವು ಜನಪರವಾಗಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಜನ ಏನೋ ನಮ್ಮ ಮೇಲೆ ನಿರೀಕ್ಷೆ ಇಟ್ಕೊಂಡು ಈ ಸರ್ಕಾರ ತಂದಿದ್ದಾರೆ. ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಕ್ ಆಗಲ್ಲ ನಮ್ಮ ಕೈಲಿ. ಈಗ ಶಿವಲಿಂಗೇಗೌಡರು ಹಂಗಾಮಿ ಸಾಗುವಳಿದು ಹೇಳಿದ್ರು, ಅದೇ ತರ ಪಡಾದು ಬೀಳ್ದು ಕೂಡ ಸಮಸ್ಯೆ ಇನ್ನ ಪೆಂಡಿಂಗ್ ಇದೆ. ಅದನ್ನು ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಹಂಗಾಮಿ ಸಾಗುವಳಿದು ಪಡ ಬೀಳು ಇದಕ್ಕೂ ಕೂಡ ಪರಿಹಾರ ಕೊಡೋದಕ್ಕೆ ಆಗುತ್ತಾ ಅಂತ ಈಗಾಗಲೇ ಚರ್ಚೆಯನ್ನು ನಾವು ಮಾಡ್ತಾ ಇದ್ದೇವೆ. ಅವ್ರು ಹೇಳಿದ್ದನ್ನು ಕೂಡ ನಾನು ಗಮನಿಸಿಕೊಂಡಿದ್ದೇನೆ. ಖಂಡಿತವಾಗಿ ಅದರ ಬಗ್ಗೆ ಏನ್ ಪರಿಹಾರ ಕೊಡಕ್ಕಾಗುತ್ತೆ ಅನ್ನೋದನ್ನ ನಾನು ಪ್ರಯತ್ನ ಮಾಡ್ತೇನೆ. ಆದ್ರೆ ಎಲ್ಲಾ ಸಮಸ್ಯೆಗೂ ನಾನು ಬಗೆಹರಿಸ್ಬಿಡ್ತೀನಿ ಅಂತ ಹೇಳಕ್ ಆಗೋದಿಲ್ಲ, ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಏನು ದಾಖಲೆ ಇಲ್ಲದೆ ಇರೋರ್ಗೆ ಮಾಡ್ಕೊಡಿ ಅಂದ್ರೆ ನಾನ್ ತಾನೇ ಏನ್ ಮಾಡಕ್ಕಾದ್ರು. ನಮ್ದು ಒಂದು ಇತಿಮಿತಿ ಕಾನೂನಿನ ಒಳಗಡೆ ನಾನು ಕೆಲಸ ಮಾಡಬೇಕು.
ಏನ್ ಮಾಡ್ಲಿಕ್ಕೆ ಸಾಧ್ಯ ಅದನ್ನಾದ್ರೂ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ನಮ್ಮ ಸರ್ಕಾರದ ಪರವಾಗಿ ನಾವು ಮಾಡ್ತಾ ಇದ್ದೇವೆ. ಇದನ್ನೇ ನಮ್ಗೆ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು. ಅದನ್ನ ನಿಷ್ಠೆಯಿಂದ ನಾವು ಟೈಮಾನ ಸಿಗುತ್ತದೆ. ಎಲ್ಲಾ ಬಂದು ಒಂದೇ ಸತಿ ಮಾಡಿ ನಿಂತು ಸರ್ಕಾರದ ಮೇಲೇನೂ ಕೂಡ ಒತ್ತಡ ತಗೊಂಡು ಬಂದು ನಮ್ಮ ಜಿಲ್ಲಾಧಿಕಾರಿಗಳು ಅಷ್ಟೇ, ಎಲ್ಲ ಅಧಿಕಾರಿಗಳು, ಎಸಿಗಳು, ತಹಶೀಲ್ದಾರರು, ಸರ್ವೆ ಇಲಾಖೆ ನಾವೇನು ಮಾಡೋಕ್ಕೂ ಆಗೋದಿಲ್ಲ. ಅವರು ಸಂಪೂರ್ಣ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಬೇರೆ ಕತೆ ಆದರೂ ಕೂಡ ಬರೀ ಹೇಳ್ಬಿಟ್ಟು ಬರೀ ಮಾತಿನಲ್ಲೇ ಉಳಿಬಾರದು ಅನ್ನೋದನ್ನು ನಾನು ಅವರಿಗೆ ಮನವರಿಕೆ ಮಾಡಿದ್ದೇನೆ. ಅವರು ಕೂಡ ಚಾಲೆಂಜ್ ಆಗಿ ತಗೊಂಡು ಇದನ್ನ ಕೊನೆ ಹತ್ತಿಸ್ತೀವಿ ಅಂತ ಹೇಳಿದ್ದಾರೆ. ಒಟ್ಟಾರೆ ರೈತರಿಗೆ ಪ್ರಯೋಜನ ಆಗಲಿ, ಆವತ್ತಿನ ದಿನ ನಾವು ನಿಜವಾಗ್ಲೂ ಸಂಭ್ರಮಿಸಬಹುದು. ಆ ದಿನಕ್ಕೆ ನಾನೂ ಸಹ ಎದುರು ನೋಡ್ತಾ ಇದ್ದೇನೆ ಅಂತ ಹೇಳಿ ತಮ್ಗೆಲ್ಲರಿಗೂ ವಂದಿಸ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.